ದುರ್ಗಾಶ್ರೀ ವೆಂಚರ್ಸ್ ಅರ್ಪಿಸುವ ಕನಸಿನ ಸುರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ನಮ್ದು ಅಂತ ಒಂದು ಸ್ವಂತ ಮನೆ ಇರಬೇಕು ಅನ್ನೋ ಆಸೆ ಇರುತ್ತೆ. ಒಂದು ಸೈಟ್ ತಗೋಬೇಕು ಅಂತ ಆಸೆ ಇರುತ್ತೆ. ಅದೇ ಸೈಟಲ್ಲಿ ದೊಡ್ಡದಾಗಿ ಮನೆ ಕಟ್ಕೊಳ್ಬೇಕು ಅನ್ನುವಂಥದ್ದು ಎಲ್ರಿಗೂ ಇರುವಂಥ ಮಹದಾಸೆ. ಬಟ್ ಬೆಂಗಳೂರು ಅಂತ ಬಂದಾಗ, ಬೆಂಗಳೂರು ಅಂತ ಮಹಾನಗರದಲ್ಲಿ ನಾವೆಲ್ಲ ಸೈಟ್ ತಗೊಳಕ್ಕಾಗತ್ತಾ? ಭೂಮಿ ಬೆಲೆ ಮಾತಾಡ್ಸೋಕ್ಕಾಗತ್ತಾ? ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ಅನ್ನೋದು ಕೆಲವು ಸಮಸ್ಯೆ ಆಗಿದ್ರೆ, ಇನ್ನು ಕೆಲವ್ರದ್ದು ಯಾವ ಏರಿಯಾದಲ್ಲಿ ತಗೋಬೇಕು, ನಮ್ಗೆ ಇಲ್ಲಿ ಯಾರು ಪರಿಚಯ ಇಲ್ಲ, ಹೇಗೆ ನಾವು ಯಾರನ್ನು ಕನೆಕ್ಟ್ ಆಗಬೇಕಾಗತ್ತೆ, ಸೊ ಅದು ಲೀಗಲ್ ಆಗಿ ಕರೆಕ್ಟ್ ಆಗಿರುತ್ತಾ, ಅಥವಾ ಕನೆಕ್ಟಿವಿಟಿ ಚೆನ್ನಾಗಿದೆಯಾ, ಜಾಗ ಚೆನ್ನಾಗಿದೆಯಾ, ಡಾಕ್ಯುಮೆಂಟ್ಸ್ ಚೆನ್ನಾಗಿದೆಯಾ, ಸಾವಿರ ಪ್ರಶ್ನೆಗಳು ಇದ್ದೇ ಇರುತ್ತೆ. ಆದರೆ ನಿಮ್ಮ ಈ ಕನಸನ್ನು ನನಸು ಮಾಡೋದಕ್ಕೆ ದುರ್ಗಾಶ್ರೀ ವೆಂಚರ್ಸ್ ಅವರು ಒಂದು ಹೊಸ ಯೋಜನೆಯನ್ನು ತರ್ತಾ ಇದ್ದಾರೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆಗೆ ಬಜೆಟ್ ಫ್ರೆಂಡ್ಲಿ ಕೂಡ ಇದೆ, ಮತ್ತು ನೀವು ಯಾವ ರೀತಿ ಬೇಕು ಅಂತ ಬಯಸ್ತಾ ಇದ್ದೀರೋ ಅದೇ ಥರದ ಸೈಟ್ ಆಗಿರುತ್ತೆ. ಹಾಗಿದ್ರೆ ಇನ್ಯಾಕೆ ತಡ? ಸೈಟ್ ಎಲ್ಲಿ ಬರುತ್ತೆ, ಲೊಕೇಶನ್ ಎಲ್ಲಿದೆ, ಎಲ್ಲದ್ರ ಬಗ್ಗೆ ಕೂಡ ಮಾತಾಡೋಣ. ದುರ್ಗಾಶ್ರೀ ವೆಂಚರ್ಸ್ ನ MD ಆದಂತ ವಿಕ್ರಮ್ ಅವರು ನಮ್ಮ ಜೊತೆಗಿದ್ದಾರೆ. ಹಲೋ ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮ್ದು ಅಂತ ಒಂದು ಸ್ವಂತ ಮನೆ ಇರಬೇಕು ಅನ್ನೋದು ಎಂಥವರೇ ಆದ್ರೆ, ಅದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು ಅಥವಾ ಹೈಫೈ ಆಗಿರ್ಬೋದು, ಎಲ್ರಿಗೂ ಒಂದು ಆಸೆ ಇರುತ್ತೆ, ಒಂದು ಸ್ವಂತ ಸೂರು ಬೇಕು ಅಂತ. ಸೊ ಅದರಲ್ಲೂ ಬೆಂಗಳೂರು ಅಂತ ಅಂದಾಗ ಒಂಚೂರು ಟೆನ್ಷನ್. ನಾವು ಬೇರೆ ಬೇರೆ ಊರಿಂದ ಬಂದವರೇ ಇಲ್ಲಿ ಬೆಂಗಳೂರಲ್ಲಿ ಇರೋದು ಜಾಸ್ತಿ. ಇಲ್ಲಿ ಯಾರು ನಂಬೋದು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ನಾವು ನಂಬಿಕೆ ಇಟ್ಕೊಳ್ಬೇಕು, ಯಾವ ಥರ ಅಂತ. ಮೊದಲಿಗೆ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಕಂಪನಿ ಬಗ್ಗೆ ಮಾತಾಡೋದಾದ್ರೆ ಸರ್, ಯಾವಾಗ ಶುರು ಆಯಿತು, ಹೇಗೆ ಕೆಲಸ ನಿರ್ವಹಿಸ್ತಾ ಇದ್ದೀರಾ ಅಂತ. ನಮಸ್ಕಾರ TV5 ವೀಕ್ಷಕರಿಗೆ. ನನ್ನ ಹೆಸರು ವಿಕ್ರಮ್ ಅಂತ. ನಾವು ಈಗಾಗಲೇ 15 ವರ್ಷದಿಂದ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ನೀವು ಕೇಳಿದ್ರಿ, ಇಲ್ಲಿನ ಈಗ ಪ್ರತಿಯೊಬ್ಬ ಗ್ರಾಹಕ ಎಲ್ಲೋ ಲೈಫಲ್ಲಿ ತುಂಬ ಕಷ್ಟ, ಹಣ ತಗೊಂಬಂದು ಒಂದು ಸೈಟ್ ಮಾಡ್ಕೋಬೇಕಂತ ಬೆಂಗಳೂರಲ್ಲಿ ಹುಡುಕ್ತಾ ಇರ್ತಾರೆ. ಅದರಲ್ಲಿ ಈಗಿರೋ ಸಂಸ್ಥೆಗಳಲ್ಲಿ ಎಲ್ಲಿ ಹಾಕಿದ್ರೆ ನಮ್ಮ ಪ್ರಾಪರ್ಟಿಗೆ ರಿಜಿಸ್ಟರ್ ಮಾಡಿ ಕೊಡ್ತಾರಾ ಅನ್ನೋ ಒಂದು ಭಯ ಇರುತ್ತೆ. ಆದರೆ ನಮ್ಮ ಕಂಪ್ನಿ ಈಗಾಗಲೇ 15 ವರ್ಷದಿಂದ ರಿಯಲ್ ಎಸ್ಟೇಟ್ ಮಾಡ್ತಾ ಇರೋದು. ಹಾಗೆ ಸಾವಿರಾರು ಸೈಟ್ಸ್ನ ಮಾರಾಟ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದೀವಿ. ಕಸ್ಟಮರ್ ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಇವತ್ತಿಗೂ ನಮ್ಗೆ ಸಿಕ್ಕಿದ್ರೆ ಮಾತಾಡಿಸ್ತಾರೆ, ಮತ್ತೆ ನೀವು ಎಲ್ಲಿ ಮಾಡಿದ್ದೀರಾ, ಬೇರೆ ಪ್ರಾಜೆಕ್ಟ್ಸ್ ಎಲ್ಲಿ ಮಾಡಿದ್ದೀರಾ, ಆ ಪ್ರಾಜೆಕ್ಟ್ಸ್ ಬಗ್ಗೆ ಡೀಟೇಲ್ಸ್ ಕೊಡಿ, ನಮ್ಮ ಸ್ನೇಹಿತರಿಗೆ ಹೇಳ್ತೀವಿ. ಹೀಗೆಲ್ಲ ಮಾತಾಡುವಾಗ ನಮಗೆ ಖುಷಿ ಆಗುತ್ತೆ. ಇನ್ನೂ ಒಳ್ಳೆ ಸರ್ವಿಸ್ ಕೊಡಬೇಕು, ಒಂದು ಒಳ್ಳೆ ಪ್ರಾಪರ್ಟೀಸ್ನ ತಂದು ಮಾರಾಟ ಮಾಡಬೇಕು ಅನ್ನೋ ಆಸೆ ಉಟ್ಕೊಂಡು ಬರುತ್ತೆ. ಹಾಗೆ ಈಗ ನೆಲಮಂಗಲ ಅನ್ನೋದಿದೆಯಲ್ಲ, ನೆಲಮಂಗಲದಲ್ಲಿ ತುಂಬ ರಿಯಲ್ ಎಸ್ಟೇಟ್ ಕಂಪ್ನೀಸು ಎಲ್ಲರೂ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಯಾಕೆ ನೆಲಮಂಗಲದಲ್ಲೇ ಯಾಕೆ ರಿಯಲ್ ಎಸ್ಟೇಟ್ ಕಂಪ್ನಿಗಳೆಲ್ಲ ಬಿಸ್ನೆಸ್ ಮಾಡ್ತಾ ಇದೆ ಅಂದರೆ, ರಿಯಲ್ ಎಸ್ಟೇಟ್ ಬೂಮ್ ಆಗ್ತಾ ಇರೋದು ನೆಲಮಂಗಲದಲ್ಲಿ. ನೆಲಮಂಗಲದಲ್ಲಿ ಇವತ್ತು ಕಡಿಮೆ ಬಡ್ಜೆಟಲ್ಲಿ ಸೈಟ್ ಸಿಗ್ತಾ ಇದೆ, ದೊಡ್ಡ ಬಡ್ಜೆಟಲ್ಲೂ ಸೈಟ್ ಸಿಗ್ತಾ ಇದೆ. ಎಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿನೂ ಇಲ್ಲಿ ಬಂದು ಒಂದು ಸೈಟ್ ತಗೋಬೋದು, ಅವ್ರ ಕನಸು ನೆನೆಸು ಮಾಡ್ಕೋಬೋದು ಅನ್ನೋ ಒಂದು ಸ್ವಲ್ಪ ದಿನಗಳು ಮಾತ್ರ ಇದು ಸಿಗತ್ತೆ. ಯಾಕಂದ್ರೆ ಮುಂದೆಗೆ ಈಗ ಏನಾಗ್ತಾ ಇದೆ ಅಂದರೆ, ಎಲ್ಲ ಅಪಾರ್ಟ್ಮೆಂಟ್ಸ್ ಅವರು ಇಲ್ಲಿ ಕಾಲಿಡ್ತಾ ಇದ್ದಾರೆ. ಸೊ ಈ ಅಪಾರ್ಟ್ಮೆಂಟ್ಸ್ ಅವರೆಲ್ಲ ಬಂದ ಮೇಲೆ ಇಲ್ಲಿರೋ ಪ್ರಾಪರ್ಟಿ ಬೆಲೆ ತುಂಬಾ ಹೈಕ್ ಆಗುತ್ತೆ. ಈಗಾಗಲೇ ನಾವು 2-3 ವರ್ಷದ ಹಿಂದೆ 6 ಲಕ್ಷ ಮಾಡ್ತಾ ಇರೋಂಥ ಪ್ರಾಪರ್ಟಿ ಇವತ್ತು 3,500 ರೂಪಾಯಿವರೆಗೂ ಮಾರ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ, ಕಸ್ಟಮರ್ಸ್ಗೆ ನೀವೇನಾದರೂ ಪ್ರಾಪರ್ಟಿನ ಸೈಟ್ ತಗೋಬೇಕಂದ್ರೆ ಇಮಿಡಿಯೇಟ್ ಆಗಿ ಬನ್ನಿ, ಇನ್ನೂ ತಡ ಮಾಡಬೇಡಿ. ಇನ್ನೂ ಲೇಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಸೈಟಿನ ಬೆಲೆ ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಈ ರೇಟು ಮತ್ತೆ ಸಿಗೋದಿಲ್ಲ ನಿಮಗೆ. ಬನ್ನಿ, ನಾವು ಮಾಡ್ತಾ ಇರೋದು ಅದು DC ಕನ್ವರ್ಷನ್, ಈ ಖಾತಾ ಪ್ರಾಪರ್ಟಿ. ಅದು ಕನೆಕ್ಟಿವಿಟಿನೂ ತಗೊಳಕ್ ಹೋದ್ರೆ ನಿಮಗೆ ತುಂಬಾ ಚೆನ್ನಾಗಿರುವಂತ ಕನೆಕ್ಟಿವಿಟಿ ಇದು. ಓಕೆ, ಈಗ ನೀವು ಹೇಳ್ತಾ ಇದ್ರಿ ನೆಲಮಂಗಲದಲ್ಲಿ ಅಂತ. ಸೊ ನೆಲಮಂಗಲ ಅಂದ ತಕ್ಷಣ ನಾವು ಬೆಂಗಳೂರಿನಲ್ಲಿ ಬೆಳೀತಾ ಇರೋ ಏರಿಯಾ ಯಾವುದು ಅಂದ್ರೆ ಈಗ ನೆಲಮಂಗಲ ಅಂತಾನೆ ಹೇಳ್ಬೋದು. ನಾವು 8ನೇ ಮೈಲಿನೇ ಲಾಸ್ಟ್ ಅನ್ಕೊಳ್ತಿದ್ವಿ. ಈಗ ನಾಗವಾರ ಮೆಟ್ರೋ ಬಂತು, ಈಗ ಅದರಿಂದ ಮುಂದೆನೂ ಕೂಡ ಮೆಟ್ರೋ ಹೋಗ್ತಿರೋದ್ರಿಂದ ತುಂಬಾ ವೇಗವಾಗಿ ಬೆಳೀತಾ ಇದೆ. ಸೊ ನಾವು ಸಿಟಿ ಹತ್ರನೂ ಇರಬೇಕು, ಆ ಸಿಟಿಯಿಂದ ಸ್ವಲ್ಪ ಒಂಚೂರು ದೂರ ಇರಬೇಕು. ಈ ಟ್ರಾಫಿಕ್ ಜಾಮು, ಕಿರಿಕಿರಿ, ಪೊಲ್ಯೂಷನ್, ಅದರಿಂದೆಲ್ಲ ದೂರ ಇರಬೇಕು ಅಂತ ಯೋಚನೆ ಮಾಡೋರಿಗೆ ನಿಮ್ಮ ಪ್ರಾಪರ್ಟಿ ಅಥವಾ ನಿಮ್ಮ ಲೇಔಟ್ ಏನಿದೆ ಅದು ಎಷ್ಟು ಹೇಳಿ ಮಾಡಿಸಿದಷ್ಟಿದೆ ಅಂತ, ಕನೆಕ್ಟಿವಿಟಿ ಎಲ್ಲ ಹೇಗಿದೆ ಅಂತ? ಖಂಡಿತ ಏನಾಗುತ್ತೆ ಅಂದ್ರೆ ನೋಡಿ, ಇವತ್ತು ನೆಲಮಂಗಲ ತುಂಬಾ ವೇಗವಾಗಿ ಬೆಳೀತಾ ಇರುವಂತ ಸಿಟಿ ಇದು. ಎಲ್ಲೂ ಇವಾಗ ನೆಲಮಂಗಲ ಅಂತ ಯಾರು ಹೇಳಲ್ಲ, ಯಾಕಂದ್ರೆ ಬೆಂಗಳೂರು ನೆಲಮಂಗಲ ಒಂದೇ ಆಗಿದೆ. ಅದರಲ್ಲಿ ನಾವು ಬೆಸ್ಟ್ ಪ್ರಾಪರ್ಟಿನ ಕಸ್ಟಮರ್ ಕೊಡ್ಬೇಕಂತ ಯೋಚನೆ ಮಾಡ್ತೀವಿ. ಅದು ಅವ್ರ ಕನೆಕ್ಟಿವಿಟಿ ಅವರು ಇಮಿಡಿಯೇಟ್ ಆಗಿ ಆ ಲೇಔಟ್ಗೆ ಹೋಗಿ ಸೇರ್ಕೋಬೇಕು. ಆಗಿರುವಂತ ಪ್ರಾಪರ್ಟಿನ ಸರ್ಚ್ ಮಾಡಿ ಒಳ್ಳೆ ಲ್ಯಾಂಡನ್ನು ಪರ್ಚೇಸ್ ಮಾಡಿ ಅವರಿಗೆ ತಂದು ಕೊಡ್ತೀವಿ. ನಮ್ಮ ಲೇಔಟು ನೆಲಮಂಗಲದಿಂದ 8 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ರೋಡ್ ಅಂತ ಬರುತ್ತೆ, ಅಲ್ಲಿ ರೈಲ್ವೆ ಗೊಳ್ಳಳ್ಳಿ ಅಂತ ಸಿಗತ್ತೆ.
ರೈಲ್ವೆಗಳಲ್ಲಿ ಪಕ್ಕದಲ್ಲಿ ಶ್ರೀ ಬೈಲಾಂಜನೇಯ ಸ್ವಾಮಿ ಟೆಂಪಲ್ ಅಂತ ಬರುತ್ತೆ, ಆಜು ಬಾಜುದಲ್ಲೇ ನಾವು ಲೇಔಟ್ ಮಾಡಿರೋದು. ರೋಡ್ ಇಂದಾನೆ ಲೇಔಟ್ ಸ್ಟಾರ್ಟ್ ಆಗುತ್ತೆ. ಟೋಟಲ್ 2 acres ಅಲ್ಲಿ ನಾವು ಮಾಡಿರುವಂತ ಪ್ರಾಪರ್ಟಿ ಇದು. ಟೋಟಲ್ 53 ಸೈಟ್ ಬರುತ್ತೆ. ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ಸ್, ಪ್ರತಿಯೊಂದು ಡೆವಲಪ್ಮೆಂಟ್ಸ್ ಮಾಡಿ ಕೊಡ್ತೀವಿ. ನಮ್ದು ಸ್ವಂತ ಪ್ರಾಜೆಕ್ಟ್ ಇರೋದ್ರಿಂದ ನೀಟಾಗಿ ಡೆವಲಪ್ಮೆಂಟ್ ಮಾಡಿ ಒಬ್ಬ ಗ್ರಾಹಕನಿಗೆ ಮನೆ ಕಟ್ಕೊಳ್ಳೋದಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಬೇಕೋ ಪ್ರತಿಯೊಂದು ಡೆವಲಪ್ಮೆಂಟ್ಸ್ ಮಾಡಿ ಕೊಡ್ತೀವಿ. 50 ಸೈಟ್ ಏನೋ ಇದೆ ಅಂತ 53 ಸೈಟು ಅಂತಾನೆ ಸರ್. ಅದು ಹೇಗಿದೆ ಅಂದ್ರೆ 30-40 20-30? ಯಾಕಂದ್ರೆ ಕೆಲವರು ಬಜೆಟ್ ಕಡಿಮೆ ಇರೋರು ನಮ್ಗೆ ಹಾಫ್ ಸೈಟ್ ಅಂತ ಹೇಳ್ತಾರೆ, ಇಲ್ಲ ಕೆಲವರು ಫುಲ್ ಸೈಟ್ ಬೇಕು ಅಂತ ಹೇಳ್ತಾರೆ. ನಿಮ್ಮ ಲೇಔಟ್ ನಲ್ಲಿ ಯಾವ ತರ ಇದೆ ಸೈಟ್ಗಳು ಅಂತ? ನಾವು ಎಲ್ಲಾ ತರನು ಯೋಚನೆ ಮಾಡಿ, ಒಬ್ಬ ಮಿಡಲ್ ಕ್ಲಾಸ್ ಅವ್ರು ಬಂದ್ರೆ ಒಂದು ಹಾಫ್ ಸೈಟ್ ಆದ್ರೂ ತಗೋಬೇಕು, ಒಂದು ಮಿಡಲ್ ಕ್ಲಾಸ್ ಅವ್ರು ಬಂದ್ರೆ ಒಂದು ಹಾಫ್ ಸೈಟ್ ತಗೊಂತಾರೆ. 20-30 ಮಾಡೋಣ, ಹಾಗೆ 30-40 ಮಾಡೋಣ, 30-15 ಮಾಡೋಣ, ಅವ್ರ ಬಜೆಟ್ ತಕ್ಕಂಗೂ ಮಾಡೋಣ ಅಂದ್ಬಿಟ್ಟು ಎಲ್ಲ ತರನು 3 ವಿಧವಾದಂತ ಡೈಮೆನ್ಷನ್ ನ ಮಾಡಿದೀವಿ. ಹೌದು. ಓಕೆ. ಸೊ ಈಗ ನೆಲಮಂಗಲ ಅಂದಿದ ತಕ್ಷಣ ನಾವು ಈ ತುಮಕೂರು, ಶಿವಮೊಗ್ಗ, ಈ ಮೈಸೂರು ಈ ಭಾಗದಿಂದ ಬರೋರು ಕೂಡ ಜಾಸ್ತಿ ಇದ್ದೇ ಇರ್ತಾರೆ. ಪ್ಲಸ್ ಆಮೇಲೆ ಹೇಗೆ ಅಂತಂದ್ರೆ ಬೆಂಗಳೂರವ್ರು ಮಾತ್ರ ಬೆಂಗಳೂರಲ್ಲಿ ಸೈಟ್ ನೋಡ್ತಾ ಇಲ್ಲ, ಈಗ ಹೊರಗಡೆ ಇರೋರು ಕೂಡ ಸೈಟ್ ನೋಡ್ತಿರ್ತಾರೆ. ಈಗ ಮೈಸೂರಲ್ಲಿ ಇರೋರು ಅಥವಾ ಇನ್ನೆಲ್ಲೋ ಪುಣೆಯಲ್ಲಿ ಕುತ್ಕೊಂಡು ಇನ್ನೆಲ್ಲೋ ನಾವು ಬೆಂಗಳೂರಲ್ಲಿ ಒಂದು ಈಗ ಇನ್ವೆಸ್ಟ್ ಮಾಡ್ಬಿಡೋಣ, ದಿನದಿಂದ ದಿನಕ್ಕೆ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಆ ಥರ ಥಿಂಕ್ ಮಾಡ್ತಿರೋರಿಗೆ, ಅಂದ್ರೆ ಬೆಂಗಳೂರು ಬಿಟ್ಟು ಹೊರಗಡೆನೂ ಇರೋರು ಥಿಂಕ್ ಮಾಡ್ತಾ ಇರೋರಿಗೆ ರೈಲ್ ಆಗಿರ್ಬೋದು ಅಥವಾ ಬಸ್ ಆಗಿರ್ಬೋದು ಅಥವಾ ಮೆಟ್ರೋ ಆಗಿರ್ಬೋದು, ನೈಸ್ ರೋಡ್ ಕನೆಕ್ಟಿವಿಟಿ ಆಗಿರ್ಬೋದು, ಎಷ್ಟು ಸಮೀಪ ಅಂತ ಅನ್ಸುತ್ತೆ, ಎಷ್ಟು ವರ್ತ್ ಅಂತ ಅನ್ಸುತ್ತೆ ನಿಮ್ಮ ಪ್ರಾಪರ್ಟಿ? ಖಂಡಿತ ನಮ್ಮ ಲೇಔಟ್ ಇಂದ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬೈರ್ನಾಯಕಲ್ಲಿ ರೈಲ್ವೆ ಸ್ಟೇಷನ್ ಸಿಗುತ್ತೆ. ಹಾಗೆ ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. ಹಾಗೆ ಕನೆಕ್ಟಿವಿಟಿ ನೀವು ತಗೊಳಕ್ ಹೋದ್ರೆ ನಮ್ಮ ಲೇಔಟ್ ಇಂದ ಜಸ್ಟ್ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗ್ಬೇಕಾ 30 ನಿಮಿಷಕ್ಕೆ ತಲುಪಿಸ್ತೀರಾ. ಯಾಕಂದ್ರೆ ಈಗ ದೊಡ್ಡಬಳ್ಳಾಪುರ ರೋಡ್ ಇಂದ ರಿಂಗ್ ರೋಡ್ ಅಂತ ಆಗಿದೆ. ಆ ರಿಂಗ್ ರೋಡ್ ಅಲ್ಲಿ ನೀವು ಜಸ್ಟ್ 30 ಮಿನಿಟ್ಸ್ ಹೋಗಿ ಸೇರ್ಕೊಂತೀರಾ. ಹಾಗೆ ನೀವು ಮಂಗಳೂರು ರೂಟ್ಗೆ ಹೋಗ್ತೀರಾ, ತುಮಕೂರ್ಗೆ ಹೋಗ್ತೀರಾ, ಮೈಸೂರ್ಗೆ ಹೋಗ್ತೀರಾ, ಪ್ರತಿಯೊಂದಕ್ಕೂ ತುಂಬಾ ಹತ್ರ ಇರುವಂತ ಜಾಗ ಇದು. ತುಂಬಾ ಡೆವಲಪ್ಮೆಂಟ್ಸ್ ಆಗುತ್ತೆ ಮುಂದೆ. ಫ್ಯೂಚರ್ ಅಲ್ಲಿ ನೆಲಮಂಗಲನೇ ಬೆಸ್ಟ್ ಪ್ರಾಪರ್ಟೀಸ್ ನೋಡಿ. ಇವತ್ತು ಸುಮಾರು ದೊಡ್ಡ ದೊಡ್ಡ ಸಂಸ್ಥೆಗಳು ನೆಲಮಂಗಲದಲ್ಲಿ ಬರ್ತಾ ಇದಾವೆ. ಹಾಗೆ ನಿಮ್ಗೆ ತುಮಕೂರ ನೆಲಮಂಗಲ ಆಗಿದ ತಕ್ಷಣ ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಟೌನ್ ಇದೆ. ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಇರೋವಾಗ ನಿಮ್ಮ ಪ್ರಾಪರ್ಟಿ ರಿಟರ್ನ್ಸ್ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗೆ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮುಂದೆ ವಾಸ ಮಾಡ್ತೀವಿ ಅಂದ್ರೂ ಇದು ಬೆಸ್ಟ್ ಪ್ರಾಪರ್ಟಿ ಅಂತ ಆಗುತ್ತೆ. ಓಕೆ. ಅಂದ್ರೆ ಈಗ ರೆಡಿ ಟು ಮೂವ್ ನಾ, ಅಂದ್ರೆ ನಾವು ಈಗ ಇಮಿಡಿಯೇಟ್ ಆಗಿ ತಗೊಳ್ತೀವಿ, ನಾಳೆಯಿಂದನೇ. ಈ ಕೆಲವರು ನಾವು ಆಲ್ರೆಡಿ ದುಡ್ಡು ಇಟ್ಕೊಂಡಿದ್ದೀವಿ, ಸೈಟ್ ತಗೊಂಡು ಮನೆ ಕಟ್ಕೊಳ್ಬೇಕು ಅಂತಾನೆ ನಮ್ದು ಯಾವುದೋ ಒಂದು ಅಮೌಂಟ್ ಇತ್ತು ಅಂತ ಯೋಚನೆ ಮಾಡ್ತಿರ್ತಾರೆ. ಇನ್ನು ಕೆಲವರು ನಾವು ಲೋನ್ ಹಾಕಿಸ್ಕೊಳ್ಳೋದಿದ್ರೆ ಸೈಟ್ ತಗೊಂಡು ಮನೆ ಕಟ್ಟಿಸ್ಕೊಳ್ತಾರನು ಹಾಕೊಳ್ತೀವಿ ಅಂತ. ನಾವು ಇಮಿಡಿಯೇಟ್ ಆಗಿ ಮನೆ ಕಟ್ಟಿಸ್ಕೊಳ್ಬಹುದು ಅಂದ್ರೆ ಅದಕ್ಕೆಲ್ಲ ವ್ಯವಸ್ಥೆ ಇದೆ? ಅಂದ್ರೆ ಈಗ ಮೂಲ ಸೌಕರ್ಯ, ರಸ್ತೆ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ನೀರ್ ಆಗಿರ್ಬೋದು, ಎಲ್ಲ ಇದೆಯಾ? ಪ್ರತಿಯೊಂದು ವ್ಯವಸ್ಥೆನೂ ಇದೆ. ಇನ್ನೊಂದು ನಮ್ಮ ಲೇಔಟ್ ಅಲ್ಲಿ ಬಾಕಿ ಇರುವಂತ ಕೆಲಸ ತಾರ್ ಒಂದು ಹಾಕೊಡ್ಬೇಕು, ಬೋರ್ವೆಲ್ ಒಂದು ಹಾಕೊಡ್ಬೇಕು. ಮಿಕ್ಕಿದ ಡೆವಲಪ್ಮೆಂಟ್ಸ್ ವಾಟರ್ ಆಗಿರ್ಬೋದು, ಸ್ಯಾನಿಟರಿ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಪ್ರತಿಯೊಂದು ಡೆವಲಪ್ಮೆಂಟ್ ರೆಡಿ ಆಗಿ ಇದೆ. ನಾಳೆನೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂದ್ರೆ ರೆಡಿ ಇರುವಂತ ಪ್ರಾಪರ್ಟಿ ಇದು. ಓಕೆ. ಈಗ ಸೈಟ್ ತಗೊಳ್ಳೋಕೆ ಅಥವಾ ಸ್ವಂತ ಮನೆ ಕಟ್ಕೊಳ್ಳೋದಕ್ಕೆ ಅಂತ ಒಂದ್ ಸ್ವಲ್ಪ ಜನ ಯೋಚನೆ ಮಾಡ್ತಿದ್ರೆ, ಇನ್ ಸ್ವಲ್ಪ ಜನ ನಾವು ಬಿಸ್ನೆಸ್ ಮೈಂಡ್ ಅಲ್ಲಿ ನೋಡ್ತಾ ಇರ್ತಾರೆ. ಸೊ ಈಗ ನಾವು ಇನ್ವೆಸ್ಟ್ ಮಾಡೋಣ, ಇನ್ನೊಂದು 2 ವರ್ಷ 3 ವರ್ಷ ಬಿಟ್ಬಿಟ್ಟು ನಾವು ಅದನ್ನ 1 to double ಸೇಲ್ ಮಾಡ್ಬೋದು, ಆ ತರದ ಬಿಸ್ನೆಸ್ ಮೈಂಡ್ ಅಲ್ಲಿ ನೋಡ್ತಾ ಇರ್ತಾರೆ. ಆ ತರ ಬಿಸ್ನೆಸ್ ಮೈಂಡ್ ಅಲ್ಲಿ ನೋಡ್ತಾ ಇರೋರ್ಗೂ ಕೂಡ ಈ ಪ್ರಾಪರ್ಟಿ ವರ್ತು ಅಂತ ಅನ್ಸುತ್ತೆ ಹೇಗೆ? ಖಂಡಿತ ವರ್ತು ಮೇಡಮ್. ಯಾಕಂದ್ರೆ 3 years ಬ್ಯಾಕ್ ಹೋದ್ರೆ ನೀವು 6 ಲಕ್ಷಕ್ಕೆ ಸೈಟ್ ಸಿಗ್ತಾ ಇತ್ತು. ಇವತ್ತು 3-3.5 ಸಾವಿರ ರೂಪಾಯಿ 20 ಲಕ್ಷ 30 ಲಕ್ಷ ಅಂತ ಇರೋ ಬಡ್ಜೆಟ್ಗೆ ಈಗ ಸಿಗ್ತಾ ಇದೆ. ಸೊ ಇನ್ನ 3 years ಆದ್ಮೇಲೆ 30 ಲಕ್ಷಕ್ಕೂ ಸೈಟ್ ಸಿಗಲ್ಲ. ಯಾಕಂದ್ರೆ ನಿಯರ್ ಡೆವಲಪ್ಮೆಂಟ್ಸ್ ತಗೊಳಕ್ ಹೋದ್ರೆ ನೀವು ನ್ಯೂ APMC ಯಾರ್ಡ್ ಇದೆ, ಆಲೂರ್ ಸ್ಟೇಡಿಯಮ್ಸ್ ಇದೆ, ಮತ್ತೆ ಗೋಲ್ಡನ್ ಫಾರ್ಮ್ ರೆಸಾರ್ಟ್ಸ್ ಇದೆ, ಮತ್ತೆ ರೈಲ್ವೆ ಸ್ಟೇಷನ್ಸ್, ಮೆಟ್ರೋ ತುಮಕೂರ್ವರೆಗೂ ಆಗೋ ಚಾನ್ಸಸ್ ಇದೆ. ನೆಲಮಂಗಲ ಅಂತೂ ಭಾಗ 2 ಬಂದೇ ಬರುತ್ತೆ. ಇಷ್ಟೆಲ್ಲ ಫ್ಯೂಚರ್ಸ್ ಇರೋದ್ರಿಂದ ರಿಟರ್ನ್ಸ್ ಬರೋದು ಖಂಡಿತ ರಿಟರ್ನ್ಸ್ ಬರುತ್ತೆ. ಒಂದು 3 years ಬಿಟ್ರೆ ಸಾಕು, ನೀವು 1 to double ತಗೊಂತೀರ. ಓಕೆ. ಸೊ ಈಗ ನಾವು ಸೈಟ್ ಅನ್ನ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಒನ್ಸ್ ಅನ್ಕೊಳ್ತಾರೆ ನಾವು ಇಡೀ ಫ್ಯಾಮಿಲಿ ಸಮೇತ ಹೋಗಿ ನೋಡ್ಕೊಂಡು ಬರೋಣ, ಯಾಕಂದ್ರೆ ಮನೆ ಅನ್ನೋದು ನಾವು ಲೈಫ್ ಟೈಮ್ ಇರ್ತೀವಿ, ಒಬ್ರು ಡಿಸಿಷನ್ ಆಗಿರೋದಿಲ್ಲ, ಅಪ್ಪ ಅಮ್ಮನ ಕೇಳಬೇಕು ಅಂತ ಕೆಲವರು ನಮ್ಮಲ್ಲಿ ಯಾರು ಹಿರಿಯರಿದ್ದಾರೆ ಅವ್ರನ್ನ ಕೇಳಬೇಕು ಅಂತ. ನಾವು ಫ್ಯಾಮಿಲಿ ಫುಲ್ ಸಮೇತವಾಗಿ ಬಂದು ನೋಡ್ತೀವಿ ಅಂತ ಅನ್ನೋರಿಗೆ ಯಾವ ತರದ ಆಪ್ಷನ್ಸ್ ಇದೆ ಅಂತ? ಖಂಡಿತ ನಾನು ಹೇಳೋದಂದ್ರೆ, ಒಂದು ಸೈಟ್ ನೀವು ತಗೊಳಕ್ ಬರ್ತೀರಾ, ಲೈಫಲ್ಲಿ ಒಂದು ಸೈಟ್ ತಗೊಳಕ್ ಬರ್ತೀರಾ ನೀವು, ಪ್ರತಿಯೊಬ್ರು ಬನ್ನಿ, ಫ್ಯಾಮಿಲಿಲಿ ಯಾರ್ಯಾರು ಇರ್ತಿರೋ ಪ್ರತಿಯೊಬ್ರು ಫ್ಯಾಮಿಲಿ ಸಮೇತ ಬಂದು ನಮ್ದು ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ. ನೀವೇನಾದ್ರು ಸೈಟ್ ವಿಸಿಟ್ ಬರ್ತೀವಿ ಅಂದ್ರೆ ಕಾಲ್ ಮಾಡಿದ್ರೆ ನಾವು ಕ್ಯಾಬ್ ಮನೆವರೆಗೂ ಕಳಿಸ್ತೀವಿ. ನಿಮ್ ಫ್ಯಾಮಿಲಿ ಎಲ್ಲ ಬನ್ನಿ, ಒಂದು ಸೈಟ್ ನಿಮ್ ಲೈಫ್ ಕನಸದು. ನಿಮ್ ಫ್ಯಾಮಿಲಿ ಎಲ್ಲ ಒಂದೇ ಸಲ ಬಂದು ಆ ಸೈಟ್ ನ ನೋಡಿ ನಿಮ್ಗೆ ಇಷ್ಟ ಆದ್ರೆ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾಳೆ ಬಂದ್ರೆ ಇನ್ನೊಬ್ಬ ಸೈಟ್ ನೋಡಿರ್ತಾರೆ, ಆ ಸೈಟ್ ನ ಬುಕ್ ಮಾಡ್ಕೊಂಡಿರ್ತಾರೆ, ಆ ಸೈಟ್ ಸಿಗಲ್ಲ. ಇವತ್ತು ನಿಮ್ಗೆ ಸೈಟ್ ಇಷ್ಟ ಆಯ್ತಾ, ಬ್ಲಾಕ್ ಮಾಡ್ಕೊಳ್ಳಿ. ಒಂದು 10,000 ರೂಪಾಯಿ ಕೊಟ್ಬಿಟ್ಟು ಬ್ಲಾಕ್ ಮಾಡಿ. ನೀವು ಡಾಕ್ಯುಮೆಂಟ್ಸ್ ತಗೊಂಡೋಗಿ
ಲೀಗಲ್ ಒಬ್ರ ಹತ್ರ ಅಲ್ಲ ಇಬ್ರ ಹತ್ರ ಚೆಕ್ ಮಾಡಿಸಿ ನಿಮ್ಗೆ ಓಕೆ ಆಯ್ತಾ ನೆಕ್ಸ್ಟ್ ಅಗ್ರಿಮೆಂಟ್ ಪ್ರೋಸೆಸ್ ಮಾಡಿ ವಿತ್ ಬ್ಯಾಂಕ್ ಲೋನ್ಸ್ ಮಾಡ್ಕೊಡ್ತೀವಿ. ಓಕೆ, ಲೋನ್ಸು ನಿಮ್ಮ ಕಡೆಯಿಂದನೇ ಖಂಡಿತ ನಾವೇ ಲೋನ್ಸ್ ಮಾಡ್ಕೊಡ್ತೀವಿ. ಓಕೆ, ಸೊ ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಬೆಂಗಳೂರಲ್ಲಿ ನೀವು ನೋಡಿದ್ರೆ ಎಲ್ಲರೂ ಒಂಥರ ದುಡಿತಾನೆ ಇರ್ತಾರೆ. ಒಬ್ರು ಹೂ ಕಟ್ತಾ ಇರ್ತಾರೆ, ಇನ್ನೊಬ್ರು ಯಾವುದೋ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿರ್ತಾರೆ. ಸೊ ನಾವು ಸೈಟ್ ತಗೋಬೇಕು ಅಂತ ಯೋಚನೆ ಮಾಡೋರು ಫಸ್ಟ್ ಏನು ಅನ್ಕೊಳ್ತಾರೆ, ನೆಲಮಂಗ್ಲನ ಈಗ ಫುಲ್ ಡೆವಲಪ್ಮೆಂಟ್ ಆಗ್ತಾ ಇರೋ ಏರಿಯಾ, ನಾವಿಲ್ಲಿ ತಗೋಬಹುದಾ, ಒಂದೇ ಸಲ ಅಮೌಂಟ್ ಅರೇಂಜ್ ಮಾಡಬೇಕಾಗತ್ತಾ, ಅಥವಾ ನಮಗೆ EMI ಥರ ಏನಾದರೂ ಆಪ್ಷನ್ಸ್ ಕೊಡ್ತಾರಾ, ಅಥವಾ ಇಷ್ಟು ಅಡ್ವಾನ್ಸು ಅಂತ ಏನಾದರೂ ಇದೆಯಾ ಅಂತ ಆ ಥರ ಯೋಚನೆ ಮಾಡ್ತಾ ಇರೋರಿಗೆ ಸೈಟ್ ತಗೊಳ್ಬಹುದಾ, ಕೆಪಾಸಿಟಿ ಇದೆಯಾ, ನಿಮ್ಮ ಸೈಟ್ ಅದಕ್ಕೆ ಸಿಗುತ್ತಾ, ಅವರ ಅನ್ಕೊಂಡಿರುವಂಥ ದುಡ್ಡಿಗೆ ಹೇಗೆ ಅಂತ? ಖಂಡಿತ ಮೇಡಮ್, ಇವತ್ತು ನೆಲಮಂಗಲದಲ್ಲಿ ನೀವು ತಗೊಳ್ಳಿ, ಯಾಕಂದ್ರೆ ಮುಂದೆ ಈ ಬಡ್ಜೆಟ್ಗೂ ನೀವು ಸೈಟ್ ಸಿಗಲ್ಲ. ನೆಕ್ಸ್ಟ್ ದಾಬಾಸ್ಪೇಟೆ, ತುಮಕೂರು, ಸಿರಾವರೆಗೂ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತೇ ನೀವು ಇಷ್ಟು ಯೋಚನೆ ಮಾಡಕ್ ಹೋದ್ರೆ ಬೆಂಗಳೂರಲ್ಲಿ ನಂಬರ್ 1 ಅಂತದ್ದು ನೆಲಮಂಗಲ. ನೀವು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರು ರಿಟರ್ನ್ಸ್ ಬರೋ ಅಂತ ಜಾಗಗಳು ಅಲ್ಲೇ ಸಿಗೋದು. ನೀವು ಇವತ್ತು ನೀವು ಯೋಚನೆ ಮಾಡ್ಕೊಂಡು ಇದು ದೂರ ಅಂತ ಅನ್ಕೊಂಡಿದ್ರೆ ಮುಂದೆ ನೀವು ಸಿರಾ ಬಿಟ್ಟಿದ್ದು ಮುಂದೆ ಹೋಗ್ಬೇಕಾಗುತ್ತೆ. ಇದು ಬೆಸ್ಟ್ ಪ್ರಾಪರ್ಟಿ, ಕನೆಕ್ಟಿವಿಟಿ ಆಗ್ಲಿ, ಮತ್ತೆ ಪ್ರತಿಯೊಂದು ಅನುಕೂಲ ಇದೆ. ಬಸ್ಸಸ್ ಇದೆ ನಮ್ಮ ಲೇಔಟ್ಗೆ, ಬಸ್ ಅನುಕೂಲ ಇದೆ, ರೈಲ್ವೆ ಸ್ಟೇಷನ್ಸ್ ಇದೆ, ಮತ್ತೆ ರಿಂಗ್ ರೋಡ್ಸ್ ಇದೆ, ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ. ನಮ್ಮ ಲೇಔಟ್ ಪಕ್ಕದಲ್ಲಿ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮತ್ತೆ CNR ಅವ್ರದ್ದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಇದೆ. ಅದು ನಾವು ಕನ್ವರ್ಷನ್ ಮಾಡಿರುವಂತ ಪ್ರಾಪರ್ಟಿ. ಇದು DC ಕನ್ವರ್ಷನ್ ಈ ಖಾತಾ ಇರುವಂತ ಪ್ರಾಪರ್ಟಿ. ಇದು ಕನ್ವರ್ಷನ್ ಆಗಿರೋದ್ರಿಂದ ಮನೆ ಕಟ್ಕೊಳ್ಳೋದಕ್ಕೆ ಯೋಗ್ಯವಾದಂತ ಜಾಗ ಇದು. ನಾಳೆನೆ ಬಂದು ನೀವು ಕೂಡ ಹಾಕೊಂಡಿರೋ ದುಡ್ಡು ತಗೊಂಡ್ಬಂದು ನೀವು ಸೈಟ್ ವಿಸಿಟ್ ಮಾಡಿ ಓಕೆ ಆಯ್ತಂದ್ರೆ ಬುಕ್ ಮಾಡ್ಕೊಳ್ಳಿ. ಓಕೆ, ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಬಾಲಿವುಡ್ಗೆ ಕಾಲಿಟ್ಟ ಒಪ್ಪಿ ರಜನಿ ಜೊತೆ ಕೂಲಿ ಕಮಾಲ್. ನಾನು ವೀಳ್ವೇನೆಂದು ನೆನೆಯುತ್ತಾಯೋ. ಕಿಚ್ಚನ ಹುಟ್ಟುಹಬ್ಬಕ್ಕೆ ಕಿಚ್ಚು ಹಚ್ಚೋ ಗಿಫ್ಟ್ ಸೆಪ್ಟೆಂಬರ್ 2ಕ್ಕೆ ಸುದೀಪೋತ್ಸವ. ರಾಜಮೌಳಿ ಈಸ್ ಬ್ಯಾಕ್. ಮಹೇಶ್ ಈಗ ಮಲ್ಟಿ ಸ್ಟಾರ್ ಗರುಡ. ಒಪ್ಪಿ ಇನ್ ಕೂಲಿಂಗ್ ಕಿಚ್ಚೋತ್ಸವ. ರಾಜಮೌಳಿ ಈಸ್ ಬ್ಯಾಕ್. ಫಿಲ್ಮಿ ಫ್ರೈಡೆ ವೀಕ್ಷಿಸಿ ಮೂವಿ ಮನೆ ಸಂಜೆ 7:30ಕ್ಕೆ. ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಈಗ ತುಂಬ ಜನ ಯೋಚನೆ ಮಾಡೋದೇನು ಅಂತಂದರೆ, ಓಕೆ ದುಡ್ಡನ್ನ ಹೇಗೋ ಅರೇಂಜ್ ಮಾಡ್ಕೊಳ್ತೀವಿ, ಲೋನ್ ಅಪ್ಲೈ ಮಾಡ್ಕೊಳ್ಳೋದು, ಇನ್ನೊಂದು ಮತ್ತೊಂದು, ಬಟ್ ನಮಗೆ ಲೀಗಲ್ ಆಗಿ ಹೇಗಿರುತ್ತೆ ಅನ್ನೋದು ನಮಗೆ ಅಷ್ಟು ಐಡಿಯಾ ಇರೋದಿಲ್ಲ. ಲೀಗಲ್ ಆಗು ಕೂಡ ನಾವು ಡಾಕ್ಯುಮೆಂಟ್ಸ್ನ ನೋಡಬೇಕಾಗತ್ತೆ, ಪೇಪರ್ ಹೇಗಿದೆ ಅನ್ನೋದನ್ನ ನೋಡಬೇಕಾಗತ್ತೆ ಅಂತ. ಯಾಕಂದರೆ ಇದು ನಿಮ್ಮ ಬಗ್ಗೆ ಅಂತ ಅಲ್ಲ, ಬೆಂಗಳೂರು ಅಂತ ದೊಡ್ಡ ನಗರದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಎಂಥವ್ರಿಗಾದ್ರೂ ಒಂದಷ್ಟು ಯೋಚನೆಗಳು ಬಂದೇ ಬರುತ್ತೆ. ಕೆಲವರು ನಾವೇ ಲೀಗಲ್ ಚೆಕ್ ಮಾಡಿಸ್ಕೊಳ್ತೀವಿ ಅಂತ ಹೇಳೋರು ಇರ್ತಾರೆ, ನಮಗೆ ಯಾರೋ ಲಾಯರ್ ಗೊತ್ತಿದ್ದಾರೆ ಅಂತ. ಇನ್ನು ಕೆಲವರು ಅದನ್ನು ಕೂಡ ನಿಮ್ಮ ಮೇಲೆ ಹೇಳ್ಬಿಡ್ತಾರೆ, ನೀವೇ ಏನಾದರೂ ಸಜೆಷನ್ ಮಾಡೋದಿದ್ರೆ ಮಾಡಿ ಅಂತ. ಸೊ ಆ ಲೀಗಲ್ ಒಪಿನಿಯನ್ ತಗೊಳ್ಳೋದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಆಪ್ಷನ್ಸ್ ಇದೆಯಾ? ಖಂಡಿತ ಇದೆ ಮೇಡಮ್. ನೀವು ಏನಾದರೂ ಈಗ ಸೈಟ್ ವಿಸಿಟ್ ಮಾಡ್ತೀರಾ, ನಿಮ್ ಸೈಟ್ ಓಕೆ ಆಗುತ್ತೆ, ಡಾಕ್ಯುಮೆಂಟ್ಸ್ ತಗೊಳ್ಳಿ. ಒಂದು 10,000 ಕೊಟ್ಬಿಟ್ಟು ಡಾಕ್ಯುಮೆಂಟ್ಸ್ ತಗೊಳ್ಳಿ, ಅದು ರಿಟರ್ನಬಲ್ ಇರುತ್ತೆ. ನೀವು 10,000 ಕೊಟ್ಟು ಸೈಟು ಬ್ಲಾಕ್ ಮಾಡ್ಬೋದು, ಡಾಕ್ಯುಮೆಂಟ್ಸ್ ತಗೋಬಹುದು. ಅವ್ರಿಗೆ 1 ವಾರ ಕಾಲಾವಕಾಶ ಕೊಡ್ತೀವಿ ನಾವು. 1 ವಾರ ಕಾಲಾವಕಾಶ ಕೊಡೋದ್ರಿಂದ ಒಬ್ರ ಹತ್ರ ಅಲ್ಲ, ಇಬ್ರ ಹತ್ರ ಅಲ್ಲ, 3 ಜನ ಹತ್ರ ಲೀಗಲ್ ಒಪಿನಿಯನ್ ತಗೊಳ್ಳಿ. ಅವ್ರು ಓಕೆ ಆಯ್ತು, ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ, ನೀವು ತಗೊಳ್ಳಿ ಅಂದ್ರೆ ಖಂಡಿತ ಬನ್ನಿ, ತಗೊಂಡು ನೆಕ್ಸ್ಟ್ ಅಗ್ರಿಮೆಂಟ್ಸ್ ಇರುತ್ತೆ ಅಥವಾ ರಿಜಿಸ್ಟ್ರೇಷನ್ಸ್ ಇರುತ್ತೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂತೀರಾ, ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಅಥವಾ ನಿಮಗೆ ಅಗ್ರಿಮೆಂಟ್ ಮಾಡ್ಕೊಂಡು ಒಂದು 2 ತಿಂಗಳು ಟೈಮ್ ಬೇಕಾ, ಮಾಡ್ಕೊಡ್ತೀವಿ. ಇನ್ನೊಂದು ಬೆಸ್ಟ್ ಆಪ್ಷನ್ ಏನಂದ್ರೆ, ನೀವೀಗ ನಾವು ಒಂದು 16 ಲಕ್ಷ ಸೈಟ್ ಮಾರ್ತಾ ಇದ್ವಿ, ಅರ್ಧ ಸೈಟ್ 8 ಲಕ್ಷ ಮಾರ್ತಾ ಇದ್ವಿ. ನಮ್ಮ ಹತ್ರ ಒಂದು 2 ಲಕ್ಷ 3 ಲಕ್ಷ ಕಡಿಮೆ ಇದೆ, ನಾನು ಲೋನ್ಗೆ ಹೋಗಲ್ಲ ಅಂದ್ರೆ ಇಮಿಡಿಯೇಟ್ ತಗೊಂಡ್ಬನ್ನಿ, ನಾನು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಇನ್ನು 3 ತಿಂಗಳು ಕಾಲಾವಕಾಶ ಕೊಡ್ತೀನಿ, ಬಡ್ಡಿ ರಹಿತ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟು ನಿಮಗೆ ಅದು ಕ್ಲಿಯರ್ ಆಗಿದ ತಕ್ಷಣ ಒರಿಜಿನಲ್ ಸೇಲ್ ಡೀಡ್ ಕೊಡ್ತೀವಿ. ಇದು ಆಪ್ಷನ್ ಕೊಡ್ತೀನಿ. ಓಕೆ, ಅಂದ್ರೆ ನೀವೀಗ 30-40 16 ಲಕ್ಷ ನಡೀತಾ ಇದೆಯಾ? 8 ಲಕ್ಷ 20-30. ಓಕೆ,
16 ಲಕ್ಷ 30-40 ಕೊಡ್ತಾ ಇದೀವಿ. ಓಕೆ, ಈಗ 16 ಲಕ್ಷ ಅಂತಂದ್ರೆ ಕೆಲವರು ನಾವು ಸ್ವಲ್ಪ ಡೌನ್ ಪೇಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ, ಆಮೇಲೆ ನಮಗೆ ಬ್ಯಾಂಕ್ ಕಡೆಯಿಂದ ಲೋನ್ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಅದು ಡೌನ್ ಪೇಮೆಂಟ್ ಇಷ್ಟೇ ಅಂತ ಪರ್ಟಿಕ್ಯುಲರ್ ಆಗಿ ನೀವೇನಾದ್ರೂ ಫಿಕ್ಸ್ ಮಾಡಿದ್ದೀರಾ ಅಥವಾ ಹೇಗೆ ಅಂತ? ಹೌದು, ಇದು ಏನಾಗುತ್ತೆ ಅಂದ್ರೆ ಈಗ ಬ್ಯಾಂಕ್ ಲೋನ್ಗೆ ಹೋಗ್ಬೇಕಂದ್ರೆ ಅಪ್ ಟು 30% ಅವ್ರು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಒಂದ್ ವೇಳೆ ಇವಾಗ ನೀವು ಸ್ವಲ್ಪ ಮಾಡಿ ಮತ್ತೆ ರಿಜಿಸ್ಟ್ರೇಷನ್ ಟೈಮ್ಗೆ ನಿಮ್ ಲೋನ್ ನೋಡ್ಕೊಂಡು ಮಿಕ್ಕಿದ್ದು ಅರೇಂಜ್ ಮಾಡ್ಕೊಂಡು ಕೊಡ್ತೀವಿ ಅಂದ್ರೆ ತೊಂದರೆ ಇಲ್ಲ. ಈಗ ಒಂದು 2 ಲಕ್ಷ ಕೊಡ್ತಿರೋ 3 ಲಕ್ಷ ಕೊಡ್ತಿರೋ ಬಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ರಿಮೈನಿಂಗ್ ಲೋನ್ ಆಗಿದ ತಕ್ಷಣ ನಿಮ್ ರಿಮೈನಿಂಗ್ ಬ್ಯಾಲೆನ್ಸ್ ಏನಿರುತ್ತೆ ಅದನ್ನ ಕ್ಲಿಯರ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಓಕೆ, ಈಗ ತುಂಬಾ ಜನ ಬೆಂಗಳೂರಲ್ಲಿ ಸೈಟ್ ತಗೊಳ್ತಾ ಇರೋರು ಅಥವಾ ತಗೊಂಡಿರೋದು ಹೇಳೋದೇನು ಅಂದ್ರೆ ನಾವು ಅಡ್ವಾನ್ಸ್ ಮಾಡ್ಬಿಡ್ತೀವಿ, ಅಗ್ರಿಮೆಂಟು ಮಾಡ್ಬಿಡ್ತೀವಿ, ಬ್ಯಾಂಕ್ ಲೋನು ಆಗುತ್ತೆ, ಫರ್ದರ್ ನಮಗೆ ರಿಜಿಸ್ಟ್ರೇಷನ್ ಅಂತ ಬಂದಾಗ ಸ್ವಲ್ಪ ಲೇಟ್ ಆಗುತ್ತೆ ಅಥವಾ ರಿಜಿಸ್ಟ್ರೇಷನ್ ಟೈಮಲ್ಲಿ ಸಮಸ್ಯೆ ಆಗತ್ತೆ ಅಂತ. ಸೊ ನಿಮ್ಮಲ್ಲಿ ಸೈಟ್ ತೆಗೆದುಕೊಂಡಾಗ ಲೋನ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ನಾವು ರಿಜಿಸ್ಟ್ರೇಷನ್ಗೆ ಹೋಗ್ತೀವಿ ಅಂತಂದ್ರೆ ಎಷ್ಟು ಸಮಯಾವಕಾಶ ಬೇಕಾಗತ್ತೆ ಅಂತ? ಖಂಡಿತ ಇದು ಏನಾಗುತ್ತೆ ಅಂದ್ರೆ ಈಗ ಸುಮಾರು ಸಂಸ್ಥೆಗಳು ಏನಾಗುತ್ತೆ ಅಂದ್ರೆ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ. ಅವ್ರು ಮಾರ್ಕೆಟಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಗ್ರಾಹಕ ರೆಡಿ ಇದ್ರು ರಿಜಿಸ್ಟ್ರೇಷನ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಅವರು ಹೋಗಿ ಅವ್ರ ಹತ್ರ ಒಪಿನಿಯನ್ ತಗೋಬೇಕು, ಬನ್ನಿ ಸರ್ ರಿಜಿಸ್ಟ್ರೇಷನ್ ಮಾಡ್ಕೊಡಿ ಅಂತ. ಇದು ನನ್ನ ಹೆಸರಲ್ಲೇ ಇರೋಂಥ ಪ್ರಾಪರ್ಟಿ, ನಾನು ಅರ್ಧ ಸೈಟಿಗೆ ನೀವು ಕರೀರಿ, ನಾಳೆಗೆ ಕರೀರಿ, ಒಂದ್ ದಿವಸ ಮುಂಚೆ ಹೇಳಿ. ಯಾಕಂದ್ರೆ ಇವಾಗೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಬೇರೆ ತರ ಇದೆ. ಇವತ್ತು ಸ್ಲಾಟ್ ತಗೋಬೇಕು, ನಾವು ಇವತ್ತು ರೆಡಿ ಮಾಡ್ಕೊಂಡ್ರೆ ನಾಳೆಗೆ ಹೋಗಿ ಆ ಟೈಮ್ ಪ್ರಕಾರ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಒಂದ್ ದಿವಸ ಮುಂಚೆ ನನ್ಗೆ ಹೇಳಿ, ಅರ್ಧ ಸೈಟ್ ಇರ್ಲಿ ಒಂದ್ ಸೈಟ್ ಇರ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಯಾಕಂದ್ರೆ ನನ್ನ ಹೆಸರಲ್ಲೇ ಇರೋದ್ರಿಂದ ನಿಮ್ಗೆ ಯಾವ್ದು ಪ್ರಾಬ್ಲಮ್ ಇರಲ್ಲ. ನಾನು ಹೇಳೋದೇನಂದ್ರೆ ನಾವೇ ನನ್ನ ಹೆಸರಲ್ಲೇ ಸ್ವಂತ ಇರೋದ್ರಿಂದ ಗ್ರಾಹಕರಿಗೆ ಬೆನಿಫಿಟ್ಸ್ ಆಗುತ್ತೆ. ಈಗ ನೋಡಿ ಮಾರ್ಕೆಟಿಂಗ್ ಆಗುತ್ತೆ, ಆದ್ರೆ ಏನಾಗುತ್ತೆ ಅಂದ್ರೆ ಒಬ್ಬ ಅಗ್ರಿಮೆಂಟ್ ಮಾಡ್ಕೊಂತಾನೆ, ಇನ್ನೊಬ್ರಿಗೆ ಮಾರ್ಕೆಟಿಂಗ್ ಕೊಡ್ತಾರೆ. ಇದರಲ್ಲಿ 3 ಜನ ಚೇಂಜಸ್ ಆಗುತ್ತೆ. 3 ಜನ ಇರೋದ್ರಿಂದ ಏನಾಗುತ್ತೆ, ಒಬ್ಬ ಗ್ರಾಹಕನ ಮೇಲೆ 300 ರಿಂದ 400 ರೂಪಾಯಿ ಜಾಸ್ತಿ ಆಗುತ್ತೆ. ಇದು ನಮ್ದು ಸ್ವಂತ ಪ್ರಾಪರ್ಟಿ ಇರೋದ್ರಿಂದ ಕಡಿಮೆ ಮಾರ್ಜಿನ್ ಇಟ್ಕೊಂಡು ಪ್ರಾಪರ್ಟಿನ ಸೇಲ್ ಮಾಡ್ತೀವಿ ನಾವು. ಹಾಗೆ ಅದರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ, ರಿಜಿಸ್ಟ್ರೇಷನ್ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ನಾಳೆ ಅಂದ್ರೆ ನಾಳೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಓಕೆ ಸರ್, ಈಗ ಸೈಟ್ ತಗೊಳ್ಳೋ ವಿಚಾರದಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ತುಂಬಾ ಜನ ಈ ವಾಸ್ತು ನೋಡ್ತಾ ಇರ್ತಾರೆ ಅಥವಾ ಸಂಖ್ಯಾಶಾಸ್ತ್ರ ಅಂತ ಅದನ್ನ ನಂಬ್ತಾ ಇರ್ತಾರೆ. ನಮಗೆ ಪರ್ಟಿಕ್ಯುಲರ್ ಆಗಿ ಈ ನಂಬರ್ ಬೇಕು ಅಂತ ಹೇಳ್ತಾರೆ ಅಥವಾ ನಮಗೆ ಈ ದಿಕ್ಕು ಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಅವ್ರಿಗೇನಾದ್ರೂ ಆಪ್ಷನ್ಸ್ ಅಥವಾ ಈಗ ಕೆಲವು ಕಡೆಯಲ್ಲಿ ಕಾರ್ನರ್ ಸೈಟಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಅಂತ ಹೇಳ್ತಾ ಇರ್ತಾರೆ, ಅವ್ರು ಮೊದಲೇ ಬುಕ್ ಮಾಡ್ಕೊಂಡ್ರೆ ಫೈನ್, ನಿಮಗೆ ಮೊದಲು ಬಂದವರಿಗೆ ಆದ್ಯತೆ ಅನ್ನೋದನ್ನ. ಸೊ ನಿಮ್ಮಲ್ಲೂ ಆ ತರದ ಆಪ್ಷನ್ಸ್ ಖಂಡಿತ ಈಗ ಲಾಂಚಿಂಗ್ ಇರೋದ್ರಿಂದ ಇವ್ರಿಗೆ ಎಲ್ಲಾ ತರ ಸೈಟ್ಸ್ ಸಿಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ನಾವು ವಾಸ್ತು ಪ್ರಕಾರನೇ ಲೇಔಟ್ ಮಾಡಿರ್ತೀವಿ, ವಾಸ್ತು ಪ್ರಕಾರನೇ ಮಾಡಿ ಲೇಔಟ್ ನ ಇಕ್ಕಿರ್ತೀವಿ. ಅದರಲ್ಲಿ ಅವ್ರದ್ದು ಸಂಖ್ಯೆ ಯಾವ್ದು ಆಗ್ ಬರುತ್ತೋ ಆ ಸೈಟ್ಸ್ ಖಾಲಿ ಇದ್ರೆ ಖಂಡಿತ ಅವ್ರಿಗೆ ಮಾಡ್ಕೊಡ್ತೀವಿ. ಕಾರ್ನರ್ಸ್ ಅನ್ನೋದು ಗೌರ್ಮೆಂಟ್ ರೂಲ್ಸ್ ಪ್ರಕಾರನೇ ಅಲ್ಲೂ 10% ರಿಜಿಸ್ಟ್ರೇಷನ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ, ನಾವು 10% ಎಕ್ಸ್ಟ್ರಾ ತಗೊಂತೀವಿ, ಬೇರೆ ಯಾವುದೇ ರೀತಿ ಚಾರ್ಜಸ್ ಹಾಕೋದಿಲ್ಲ. ಓಕೆ, ಆನ್ ಸ್ಪಾಟ್ ರಿಜಿಸ್ಟ್ರೇಷನ್ ಆರ್ ಆನ್ ಸ್ಪಾಟ್ ಬುಕಿಂಗ್ ಅಂತ ಹೇಳೋರಿಗೆ ಏನಾದ್ರು ನಿಮ್ಮ ಕಡೆಯಿಂದ ಆಫರ್ಸ್ ಆ ಥರ ಏನಾದರೂ ಇದೆಯಾ? ಈಗ ಹಬ್ಬ ಎಲ್ಲ ಬಂತು ಜಾಸ್ತಿ, ಯೂಶಲಿ ನಾವು ಸೈಟ್ ವಿಚಾರ ಅಥವಾ ಭೂಮಿ ವಿಚಾರದಲ್ಲಿ ಪ್ರಶ್ನೆ ಕೇಳೋದು ತಪ್ಪಾಗುತ್ತೆ, ಆದ್ರೂ ಕೆಲವ್ರಿಗೊಂದು ಆಸೆ ಇರುತ್ತೆ, ನಮ್ಗೆ ಏನಾದರೂ ಒಂದು ಆಫರ್ ಇರುತ್ತಾ, ಇಮಿಡಿಯೇಟ್ ಆಗಿ ನಾವು ಸೈಟ್ ನೋಡ್ತೀವಿ, ಇಮಿಡಿಯೇಟ್ ಆಗಿ ನಾವು ಬುಕ್ ಮಾಡ್ತೀವಿ ಅಂತ ಏನಾದರೂ ನಿಮ್ಮ ಕಡೆಯಿಂದ ಆಫರ್? ಖಂಡಿತ ಮಾಡ್ಕೊಡ್ತೀವಿ ಮೇಡಮ್. ಏನಾದರೂ ಅವ್ರಿಗೆ ಇಮಿಡಿಯೇಟ್ ಆಗಿ ಇಷ್ಟ ಆಗಿ ನಾವು ಇವತ್ತೇ ಬುಕ್ ಮಾಡ್ಕೊಂಡ್ರಿ ಅಂದ್ರೆ ಒಂದು 50,000 ರೂಪಾಯಿವರೆಗೂ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಖಂಡಿತ. ಓಕೆ, ಈಗ ಸೈಟ್ ನೋಡೋದಕ್ಕೆ ಬರಬೇಕು ಅಂತ ಅನ್ಕೊಳ್ತಾ ಇರೋರಿಗೆ, ಬೆಂಗಳೂರು ನಿಮಗೆ ಗೊತ್ತಿದೆ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾನೆ ಇರ್ತಾರೆ, ಇಲ್ಲಿ ಡ್ಯೂಟಿ ಅವರ್ಸು ಆರ್ ಸಂಡೇ ಸ್ಯಾಟರ್ಡೇ ಈ ಥರ ಎಲ್ಲ ಹೇಳೋದಿಲ್ಲ. ಸೊ ಹಾಗಾಗಿ ನಿಮ್ಮಲ್ಲಿ ಏನಾದರೂ ವರ್ಕಿಂಗ್ ಡೇಸು ಅಥವಾ ಈ ಟೈಮಿಂಗ್ಸಿಂದ ಈ ಟೈಮಿಂಗ್ಸಿಗೆ ಬರಬೇಕು ಆ ಥರ ಏನಾದರೂ ಪರ್ಟಿಕ್ಯುಲರ್ ಡೇ ಆರ್ ಪರ್ಟಿಕ್ಯುಲರ್ ವೀಕ್ ಈ ಥರ ಏನಾದರೂ ಇದೆಯಾ? ನಮ್ದೇನಂದ್ರೆ ಮಂತ್ ನೀವು ಯಾವತ್ತಾದ್ರೂ ಕರೀರಿ, ಒಂದು ವಾರದಲ್ಲಿ 7 ದಿವಸದಲ್ಲಿ ನೀವು ಯಾವತ್ತು ಫ್ರೀ ಇರ್ತೀರೋ ಅಪ್ ಟು 4 ಗಂಟೆವರೆಗೂ, ಸಾಯಂಕಾಲ 4 ಗಂಟೆವರೆಗೂ ನೀವು ವಿಸಿಟ್ಗೆ ಯಾವಾಗ ಕರೆದ್ರು ನಾವು ಕಳಿಸ್ಕೊಡ್ತೀವಿ. ಯಾಕಂದ್ರೆ 4 ಗಂಟೆ ಮೇಲೆ ಬಂದ್ರೆ ಕತ್ಲಾಗುತ್ತೆ, ಸೈಟ್ ನೋಡೋದಕ್ಕಾಗಲ್ಲ. ಬೆಳಗ್ಗೆ 6 ಗಂಟೆಯಿಂದ 4 ಗಂಟೆವರೆಗೂ ನೀವು ಯಾವತ್ತಾದ್ರೂ ಕಾಲ್ ಮಾಡಿ ನಾವು ಸರ್ವಿಸ್ ಕೊಡ್ತೀವಿ, ಮನೆ ಬಾಗಿಲಿಗೆ ಕಾರ್ ಕಳಿಸ್ಕೊಡ್ತೀವಿ. ಬಟ್ ನಾನು ಹೇಳೋದು ಇಷ್ಟೇನೆ, ನೀವು ಫ್ಯಾಮಿಲಿ ಸಮೇತ ಬಂದ್ರೆ ಒಟ್ಟಿಗೆ ಬಂದ್ರೆ ನೀವು ಡಿಸಿಷನ್ ತಗೊಳಕ್ಕೆ ಈಸಿ ಆಗುತ್ತೆ. ಇವತ್ತು ಒಬ್ರು ಬಂದಿಲ್ಲ, ನಾಳೆ ಒಬ್ರು ಬಂದಿಲ್ಲ ಅಂದ್ರೆ ಆ ಸೈಟ್ಸ್ ಇರಲ್ಲ. ಯಾಕಂದ್ರೆ ಇವತ್ತು ನೆಲಮಂಗಲದಲ್ಲಿ ಒಳ್ಳೆ ಪ್ರಾಪರ್ಟಿ ಸಿಗೋದು ಕಷ್ಟ ಆಗಿದೆ, ಒಳ್ಳೆ ಡಾಕ್ಯುಮೆಂಟ್ಸ್ ಇರೋಂತ ಪ್ರಾಪರ್ಟಿ ಸಿಗೋದು ಕಷ್ಟ ಇದೆ. ಅದರಲ್ಲಿ ನಾವು ಒಳ್ಳೆ ಡಾಕ್ಯುಮೆಂಟ್ಸ್ ಇರೋದು ತಂದು ಜನರಲ್ ಪ್ರಾಪರ್ಟಿನ ತಂದು ಮಾರಾಟ ಮಾಡುವಂಥದ್ದು, ಗ್ರಾಹಕರಿಗೆ ಎಲ್ಲೂ ತೊಂದರೆ ಆಗದಂಗೆ ಇಲ್ಲಿವರೆಗೂ ಸರ್ವಿಸ್ ಕೊಟ್ಕೊಂಡು ಬಂದಿದೀವಿ. ಅತಿ ಕಡಿಮೆ ಲಾಭ ಇಟ್ಕೊಂಡು ಪ್ರಾಪರ್ಟಿನ ಸೇಲ್ ಮಾಡ್ತಾ ಬಂದಿದೀವಿ. ಸಾವಿರಾರು ಸೈಟ್ಸ್ ಇಲ್ಲಿವರೆಗೂ ಮಾರಾಟ ಮಾಡಿದೀವಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮನೆಗಳು ಕಟ್ಕೊಂಡು ಖುಷಿಯಾಗಿದ್ದಾರೆ. ಈಗ ನಿಮ್ ಜೊತೆಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಾವು ನೇರವಾಗಿ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಹೇಳೋರು ಯಾವ ಪ್ಲೇಸಿಗೆ ಬರ್ಬೇಕು, ಅಂದ್ರೆ ನಿಮ್ಮ ಆಫೀಸ್ ಯಾವ ಏರಿಯಾದಲ್ಲಿ ಇದೆ ಅಂತ ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು? ಸ್ಕ್ರೀನ್ ಮೇಲೆ ಬರ್ತಾ ಇರೋಂತ ನಂಬರ್ಗೆ ಕಾಲ್ ಮಾಡಿದ್ರೆ
ಒಂದು ವೇಳೆ ಅವರು ಡೈರೆಕ್ಟ್ ಲೇಔಟ್ಗೆ ಕಳಿಸ್ಕೊಡ್ತೀವಿ, ಕ್ಯಾಬ್ ಕಳಿಸ್ಬಿಟ್ಟು ಡೈರೆಕ್ಟ್ ಲೇಔಟ್ ನೋಡಿಕೊಂಡು ಆಮೇಲೆ ಆಫೀಸ್ ಬರ್ಬೋದು. ಇಲ್ಲ ಇವ್ರ ಕಂಪ್ನಿ ನೋಡೋಣ, ಇವ್ರ ಕಂಪ್ನಿ ಹೇಗಿದೆ ಅಂದರೆ ಕಂಪ್ನಿಗೆ ಡೈರೆಕ್ಟಾಗಿ ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರ ಲೊಕೇಶನ್ ಕಳಿಸ್ಕೊಡ್ತೀವಿ, ಡೈರೆಕ್ಟ್ ಆಫೀಸ್ ಬರ್ಬೋದು. ಆಫೀಸ್ ಬಂದು ಟೀಮ್ ಲೀಡರ್ಸು, ಮ್ಯಾನೇಜರ್ಸು ಪ್ರತಿಯೊಬ್ಬರು ಇರ್ತಾರೆ, ಆಮೇಲೆ ಲಾಯರ್ಸ್ ಇರ್ತಾರೆ. ಅವ್ರ ಡಾಕ್ಯುಮೆಂಟ್ಸ್ ಬೇಕಂದ್ರೆ ನಮ್ಮ ಆಫೀಸಲ್ಲೇ ಚೆಕ್ ಮಾಡ್ಕೋಬಹುದು, ಪ್ರತಿಯೊಂದು ಮಾಹಿತಿನೂ ಕೊಡ್ತೀವಿ. ಅವ್ರಿಗೆ ಕ್ಲಿಯರೆನ್ಸ್ ಅಂತ ಅಂದ್ರೆ ಆಮೇಲೆ ಲೇಔಟ್ನ ವಿಸಿಟ್ ಮಾಡೋದಕ್ಕೆ ಹೋಗ್ಬೋದು. ಓಕೆ, ಈಗ ಬೆಂಗಳೂರಲ್ಲಿ ಕೆಲವರು ಹೇಗೆ ಅಂದರೆ ನಮಗೆ ಲೊಕೇಶನ್ ಕಳಿಸ್ಬಿಡಿ ಸರ್, ನಾವು ಹೋಗಿ ನೋಡ್ಕೊಂಡು ಬಂದುಬಿಡ್ತೀವಿ ಅಂತ ಹೇಳ್ತಾರೆ. ಬಟ್ ನಿಮಗೆ ಈ ಗೂಗಲ್ ಲೊಕೇಶನ್ಸ್ ಮ್ಯಾಪ್ ಅಂತ ಅಂದಾಗ ಯಾವುದೋ ಸಂಧಿ ದಾರಿಲಿ ಕರ್ಕೊಂಡು ಹೋಗುತ್ತೆ, ಅಥವಾ ಒಂದೇ ರೂಟಲ್ಲಿ ಕರ್ಕೊಂಡು ಹೋಗುತ್ತೆ, ಅಥವಾ ಸುತ್ತಿ ಬಳಸಿ ಕರ್ಕೊಂಡು ಹೋಗುತ್ತೆ. ನೀವೇ ಜೊತೆಗಿದ್ರೆ ಅಥವಾ ನಿಮ್ಮ ಟೀಮ್ ಅವರೇ ಜೊತೆಗಿದ್ರೆ ಸುತ್ತಮುತ್ತ ಯಾವ ಏರಿಯಾ ಬರುತ್ತೆ, ಇದಕ್ಕೆ ಯಾವ ರೂಟ್ಗಳು ಕನೆಕ್ಟ್ ಆಗುತ್ತೆ, ಇಲ್ಲಿ ಯಾವ ಸ್ಕೂಲು, ಯಾವ ಹಾಸ್ಟೆಲ್ಸು, ಯಾವ ಹಾಸ್ಪಿಟಲ್ಸು, ಯಾವ ಮಾಲ್ ಇದೆ, ಎಲ್ಲವನ್ನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. ವಿತ್ ನಿಮ್ಮ ಜೊತೆ ಹೋಗೋದಕ್ಕೂ ನಾವು ಮ್ಯಾಪ್ ಹಾಕೊಂಡು ಹೋಗೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಯಾವ್ದು ಲಾಭ ಅಂತ ಅನ್ಸುತ್ತೆ ನಿಮಗೆ ಅನ್ಸೋ ಪ್ರಕಾರ? ನೀವು ನಮ್ಮ ಎಕ್ಸಿಕ್ಯೂಟಿವ್ ಜೊತೆನೆ ಹೋಗ್ಬೇಕು. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಜೊತೆ ಹೋದ್ರೆ ಪ್ರತಿಯೊಂದು ಡೆವಲಪ್ಮೆಂಟ್ಸ್ ತೋರಿಸ್ಕೊಡ್ತೀವಿ. ಕರೆಕ್ಟ್. ಪ್ರತಿಯೊಂದು ಡೆವಲಪ್ಮೆಂಟ್ಸ್ ತೋರಿಸ್ಕೊಂಡು ಪ್ರತಿಯೊಂದು ಐಡಿಯಾನು ಅವ್ರು ಕೊಡ್ತಾ ಬರ್ತೀವಿ. ಡಾಕ್ಯುಮೆಂಟ್ಸ್ ಏನು, ಅವ್ರು ಒಂದು 2 hours ಜರ್ನಿ ಮಾಡ್ತಾರೆ, ಆ ಡಾಕ್ಯುಮೆಂಟ್ ಸಮೇತ ತಗೊಂಡ್ಬಂದ್ಬಿಡ್ತೀವಿ. ನೀವು ಓಕೆ ಬೇಕಂದ್ರೆ ಆ ಒಬ್ಬ ಜರ್ನಿ ಟೈಮಲ್ಲೇ ನೀವು ಡಾಕ್ಯುಮೆಂಟ್ ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡ್ಕೊಂಡು ಡೆವಲಪ್ಮೆಂಟ್ ತೋರಿಸ್ಕೊಂಡು ಅವ್ರಿಗೆ ಲೇಔಟ್ ವಿಸಿಟ್ ಮಾಡ್ಕೊಡ್ತೀವಿ. ಹಾಗೆ ನೀವು ಗೂಗಲ್ ಲೊಕೇಶನ್ ಹಾಕೊಂಡು ಹೋದ್ರೆ ಏನಾಗುತ್ತೆ ಅಂದ್ರೆ 8 ಕಿಲೋಮೀಟರ್ ಇರೋದು ಒಬ್ಬರಿಗೆ 15 ಕಿಲೋಮೀಟರ್ ತೋರಿಸುತ್ತೆ. ಅವ್ರಿಗೆ ಬೇಜಾರಾಗ್ಬಿಡುತ್ತೆ, ಇಷ್ಟು ದೂರ ಇದೆಯಾ, ಇಷ್ಟು ದೂರ ಇದ್ರೆ ಬೇಡವೇ ಬೇಡ ಅಂತ ಇದ್ ಮಾಡ್ಬಿಡ್ತಾರೆ. ಅದರಿಂದ ಅವ್ರಿಗೆ ಹೇಳೋದೇನಂದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಜೊತೆ ನೀವು ಹೋಗಿ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟು ನಿಮ್ಗೆ ಸೈಟ್ ವಿಸಿಟ್ ಮಾಡ್ಕೊಂಡು ಯಾವ್ದು ಖಾಲಿ ಇದೆ, ಇದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇವೆಲ್ಲ ತಿಳಿಸ್ಕೊಂಡು ಅವ್ರನ್ನ ಕರ್ಕೊಂಡ್ ಬರ್ತೀವಿ. ಅದರಿಂದ ಆನ್ಲೈನ್ ಬುಕ್ಕಿಂಗ್ ಏನಾದ್ರು ಮಾಡ್ಕೋಬೇಕಾದ್ರೆ ಈಗ ಕೆಲವರು ನಾವು ನಾಳೆ ಭೇಟಿ ಮಾಡ್ತೀವಿ, ಆ ಸ್ಯಾಟರ್ಡೆ ಭೇಟಿ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ನಿಮಗೆ ಆ ಥರ ತುಂಬ ಜನ ಕ್ಲೈಂಟ್ಸು ಕಾಲ್ ಮಾಡ್ಬೋದು. ಒಮ್ಮೆಲೆ ಎಲ್ಲರನ್ನೂ ಕರ್ಕೊಂಡು ಹೋಗೋದಕ್ಕೆ ಆರ್ ಮೆಸ್ಸಿ ಅನ್ಸ್ಬೋದು ಅಥವಾ ಗಲಿಬಿಲಿ ಅಂತ ಅನ್ಸ್ಬೋದು. ಸೊ ಮುಂಚಿತವಾಗಿ ನಾವು ಬುಕ್ಕಿಂಗ್ ಮಾಡ್ಕೊಳ್ಳೋದು, ಈ ಟೈಮಿಂಗ್ಸಲ್ಲಿ ಈ ದಿನ ಬರ್ತೀವಿ, ಆ ಥರದ್ದು ಏನಾದರೂ ಆಪ್ಷನ್ಸ್ ಇದೆಯಾ? ಖಂಡಿತ. ಯಾಕಂದ್ರೆ ಅವರು ಈಗ ಶಿವಮೊಗ್ಗದಿಂದ ಕಾಲ್ ಮಾಡ್ತಾರೆ, ಬೇರೆ ಬೇರೆ ಊರುಗಳಿಂದ ಎಲ್ಲ ಕಾಲ್ ಮಾಡ್ತಾರೆ. ಅವ್ರು ಬರೋದು ನೆಕ್ಸ್ಟ್ ವೀಕ್ ಆಗುತ್ತೆ, ಅಲ್ಲಿವರೆಗೂ ಆ ಸೈಟ್ಸ್ ಇರಲ್ಲ. ಅವ್ರು ಆನ್ಲೈನ್ ಅಲ್ಲೇ ಕಾಲ್ ಮಾಡಿದ್ರೆ ನಾವು ರಿಸಿಪ್ಟ್ ಹಾಕಿ ಅವ್ರು ಕೊಟ್ಟಿರೋ ಹಣಕ್ಕೆ ರಿಸಿಪ್ಟ್ ಹಾಕಿ ವಾಟ್ಸ್ಆಪ್ ಮಾಡ್ತೀವಿ. ಅವ್ರು ಬಂದ ಮೇಲೆ ಆ ಸೈಟ್ ತೋರಿಸ್ಬಿಟ್ಟು ಅವ್ರಿಗೆ ಓಕೆ ಆಯ್ತಂದ್ರೆ ಕಂಟಿನ್ಯೂ ಮಾಡಿಕೊಡ್ತೀವಿ ನಾವು. ಓಕೆ, ಈಗ ತುಂಬಾ ಕನ್ಫ್ಯೂಸ್ಡ್ ಆಗಿರೋರಿಗೆ ಏನ್ ಹೇಳ್ತೀರಾ? ಬೆಂಗಳೂರಲ್ಲಿ ಸೈಟ್ ತಗೋಬೇಕಾ, ತಗೋಬಹುದಾ, ನಾವು ತಗೋಬಹುದಾ, ತಗೊಳಕ್ ಆಗತ್ತಾ, ಇನ್ನೊಂದ್ 2 ವರ್ಷ ಬಿಟ್ಟು ತಗೊಳ್ಳೋಣ, ಈ ತರ ಎಲ್ಲ ಯೋಚನೆ ಮಾಡ್ತಾ ಇರೋರಿಗೆ ಏನ್ ಹೇಳ್ತೀರಾ? ಖಂಡಿತ ಇದು ಇದ್ದಿದ್ದೆ, ಪ್ರತಿಯೊಬ್ಬರಲ್ಲೂ ಯಾರನ್ನ ನಂಬಬೇಕು ಅನ್ನೋದು ಈಗ ಸಮಸ್ಯೆ ಆಗಿ ಕೂತ್ಕೊಂಡಿರೋದು. ಅದರಿಂದ ಒಂದು 15 ವರ್ಷದಿಂದ ಒಂದು ಸಂಸ್ಥೆ ರನ್ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಎಲ್ಲೋ ಒಳ್ಳೆತನ ಇರ್ಲೇಬೇಕಾಗತ್ತೆ. ಒಳ್ಳೆತನ ಇದ್ರೇನೆ ಒಂದು 15 ವರ್ಷದಿಂದ ಸರ್ವಿಸ್ ಕಂಪ್ನಿ ರನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಅದರಿಂದ ದುರ್ಗಶ್ರೀ ವೆಂಚರ್ಸ್ ಸದಾ ಕಸ್ಟಮರ್ ಸೇವೆಯಲ್ಲೇ ಮಾಡ್ಕೊಂಡು ಬಂದಿರೋಂಥ ಕಂಪನಿ ಇದು. ಎಲ್ಲಿ ₹1 ಗ್ರಾಹಕರಿಗೆ ಮೋಸ ಆಗೋದು ಚಾನ್ಸೇ ಇಲ್ಲ, ಆಗೋದಕ್ಕೂ ಬಿಡೋದಿಲ್ಲ ನಾವು. ಅವ್ರಿಗೆ ಇಷ್ಟ ಆಯ್ತಾ ಸೈಟ್ ಬುಕ್ ಮಾಡಿ, ಡಾಕ್ಯುಮೆಂಟ್ ಚೆಕ್ ಮಾಡಿ, ಲೀಗಲ್ ಇತ್ತಾ ನಾಳೆ ಬನ್ನಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ನಿಮ್ಗೆ ಡೌಟ್ ಇತ್ತಾ ನಾಳೆ ದುಡ್ಡು ತಗೊಂಡ್ಬಂದ್ಬಿಟ್ಟು ಸೇಲ್ ಡೀಡ್ ಮಾಡ್ಕೊಂಡು ದುಡ್ಡು ಕೊಡಿ ನಮ್ಗೆ. ಇಷ್ಟೆಲ್ಲ ಧೈರ್ಯ ಅವ್ರಿಗೆ ಹೇಳ್ಕೊಡ್ಬೋದು. ಓಕೆ, ಈಗ ಕೆಲವರು ಸೈಟ್ ತಗೊಳ್ಳೋದ್ರ ಜೊತೆಗೆ ಮನೆ ಕಟ್ಟಬೇಕಾದ್ರೂ ಕೂಡ ನಿಮ್ಮ ಕಡೆಯಿಂದ ಸಹಾಯ ಅಂದ್ರೆ ಜೊತೆಗೆ ನಿಂತ್ಕೊಳ್ಬೇಕಾಗತ್ತೆ, ಅಥವಾ ಒಂದು ಐಡಿಯಾ ಕೊಡ್ಬೇಕಾಗತ್ತೆ, ಅಥವಾ ಯಾರನ್ನಾರು ಕನೆಕ್ಟ್ ಮಾಡ್ಕೊಡ್ಬೇಕಾಗತ್ತೆ. ಯಾಕಂದ್ರೆ ನಾನು ಆಗ್ಲೇ ಹೇಳ್ತಿದ್ದೆ, ಬೆಂಗಳೂರಲ್ಲಿ ಇರೋರು ಆಲ್ಮೋಸ್ಟ್ ಹೊರಗಡೆಯಿಂದ ಬಂದವರೇನೆ. ಒನ್ಸ್ ನಿಮ್ಮ ಹತ್ರ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ ಅಂತಂದ್ರೆ ಈ ಸೈಟಲ್ಲಿ ನಾವು ಮನೆ ಕಟ್ಕೊಳ್ತಾ ಇದೀವಿ ಅಂತಂದ್ರೆ ನಮ್ಮ ಜೊತೆಗೆ ದುರ್ಗಶ್ರೀ ವೆಂಚರ್ಸ್ ಅವರು ಇರ್ತಾರೆ, ಫುಲ್ ಮನೆ ಆಗೋ ತನಕನೂ ಇರ್ತಾರೆ ಅನ್ನೋದೊಂದು ಭರವಸೆ. ಆಮೇಲೆ ನಿಮಗೂ ಕೂಡ ಆ ಬಾಂಡಿಂಗ್ ಬೆಳೆದಿರುತ್ತೆ. ಸೊ ಆ ಥರದ್ದು ಏನಾದರೂ ಸಹಾಯ ಅಥವಾ ಜೊತೆಗೆ ನಿಂತ್ಕೊಳ್ಳೋದು ಆ ಥರದ್ದು ಏನಾದರೂ ಇದೆಯಾ? ಖಂಡಿತ. ಇದರಲ್ಲಿ ಅವ್ರಿಗೇನಾದರೂ ದೂರ ಇರ್ತಾರೆ, ಅವ್ರಿಗೆ ಟೈಮ್ ಇರಲ್ಲ, ಸೊ ನಮ್ಮ ಮನೆ ಕಟ್ಕೊಡಿ ಅಂದ್ರೆ ಅದಕ್ಕೂ ನಾವು ರೆಡಿ ಇದೀವಿ, ನಮ್ಮಲ್ಲೇ ಇದೆ ಅದು. ಅವ್ರ ಮನೆ ಕಟ್ಕೊಂತೀವಿ ಅಂದ್ರೆ 30-40ಗೆ 45 ಲಕ್ಷ ಕೊಟ್ರೆ ಮನೆ ವಿತ್ ಸೈಟ್ ಸಮೇತ ಕಟ್ಟಿ ಕೀ ಕೊಡ್ತೀವಿ. ಈ ಆಪ್ಷನ್ ನಾವೇ ಮಾಡ್ಕೊಡ್ತೀವಿ. ಸೊ ಎಲ್ಲ ಆಪ್ಷನ್ಸ್ ನಿಮ್ಮ ಹತ್ರನೇ ಇದೆ ಅಂತ ಆಯ್ತು. ಲೋನ್ಸ್ ನೀವೇ ಮಾಡಿಸ್ಕೊಡ್ತೀವಿ ಅಂತ? ನಮ್ಮಲ್ಲೇ ಬ್ಯಾಂಕ್ ಎಂಪ್ಲಾಯೀಸ್ ಇರ್ತಾರೆ, ಅವ್ರನ್ನ ಕನೆಕ್ಟ್ ಮಾಡ್ಕೊಡ್ತೀವಿ. ಅವ್ರ ಮನೆ ಹತ್ರ ಬಂದು ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಅವ್ರದ್ದು ಫಾರ್ಮ್ 16 ಅಥವಾ IT ಎಲ್ಲ ರಿಟರ್ನ್ಸ್ ತಗೊಂಡು ಕ್ಲಿಯರ್ ಆಗಿದ್ರೆ ಲೋನ್ 100% ಮಾಡ್ಕೊಡ್ತೀವಿ. ಈ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದ್ರಲ್ಲಿ ಅಥವಾ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅಂದ್ರೆ ತುಂಬಾ ಡಾಕ್ಯುಮೆಂಟ್ಸ್ ಕೇಳ್ಬಿಡ್ತಾರೆ ಕೆಲವೊಮ್ಮೆ. ನಮಗೆ ಕೆಲಸದ ಒತ್ತಡ ಬೇರೆ ಇರುತ್ತೆ, ಆ ಥರದ್ದನ್ನು ಕೆಲವರು ಹೇಳ್ತಾ ಇರ್ತಾರೆ. ಸೊ ಬ್ಯಾಂಕ್ ಲೋನ್ಸ್ ಅಂದಾಗ ನೀವು ಕೆಲವೊಂದು ಬ್ಯಾಂಕ್ಸ್ಗಳ ಜೊತೆ ಟೈ ಅಪ್ ಆಗಿರ್ತೀರಾ ಅಂತ ಅನ್ಕೊಳ್ತೀನಿ ನಾನು. ಸೊ ಆ ಡಾಕ್ಯುಮೆಂಟ್ಸ್ನೆಲ್ಲ ಹೇಗೆ, ಅಂದ್ರೆ ಟೈಮಿಂಗ್ಸ್ ಹೇಗಿರುತ್ತೆ, ಕಾಲಾವಕಾಶ ಹೇಗಿರುತ್ತೆ, ಒಂದು ಲೋನ್ ಅಂತ ಅಂದಾಗ ಆ ಪ್ರೊಸೀಜರ್ ಹೇಗೆ ನಡೆಯುತ್ತೆ? ಕೆಲವರು ಹೇಳ್ತಾ ಇರ್ತಾರೆ ನಾವು ಸಪ್ರೇಟ್ ಲೋನು ಅಂತ ಹೋದಾಗ ಅವ್ರಿಗೆ ಲೋನ್ ಫೀಸ್ ಅಂತ ಕೊಡ್ಬೇಕು, ನಮ್ಗೆ ಅದು ಕೂಡ ಹೊರೆ ಆಗುತ್ತೆ, ಈ ತರದೆಲ್ಲ ಹೇಳ್ತಾ ಇರ್ತಾರೆ. ಸೊ ಆ ಪ್ರೊಸೀಜರ್ ಹೇಗಿರುತ್ತೆ ಅಂತ? ಬ್ಯಾಂಕ್ ಲೋನ್ಸ್ ಅನ್ನೋದು ಮಾಮೂಲಿ ಪ್ರೊಸೆಸಿಂಗ್ ಚಾರ್ಜಸ್ ಕೊಡ್ಲೇಬೇಕಾಗುತ್ತೆ, ಪ್ರತಿಯೊಬ್ರು ಕೊಡ್ಲೇಬೇಕಾಗುತ್ತೆ.
ಆಮೇಲೆ ಅವ್ರಿಗೆ ಬ್ಯಾಂಕ್ ಲೋನ್ಸ್ ಅಂತ ಅಂದ್ರೆ ನೋಡಿ, ಇವಾಗ ಲೋನ್ದು ಸಮಸ್ಯೆ ಅಂತಾರಲ್ಲ, ಒಂದು ನಾವು ಪ್ರಾಪರ್ಟಿ ಒಂದು ಲೀಗಲ್ ಒಂದು ಬ್ಯಾಂಕ್ ಲೋನ್ ಮಾಡ್ಬೇಕಂದ್ರೆ ಅವರು 3-4 ಜನ ಲಾಯರ್ಗಳ ಹತ್ರ ಕೊಟ್ಟು ಆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದ್ರೆ ಮಾತ್ರ ಆ ಪ್ರಾಪರ್ಟಿ ಮೇಲೆ ಲೋನ್ ಕೊಡ್ತಾರೆ. ಸೊ ಅಲ್ಲಿಗೆ ಅವ್ರಿಗೆ 80% ಕ್ಲಿಯರ್ ಮಾಡ್ಕೋಬೇಕು. ಬ್ಯಾಂಕ್ ಇಂದ ಲೋನ್ ಕೊಡ್ತಾ ಇದೆ ಅಂದ್ರೆ ಮುಂಚೆ ಎಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ನಡೀತಾ ಇತ್ತು. ಏನೋ ಒಂದು 10,000 ಎಕ್ಸ್ಟ್ರಾ ಕೊಡ್ತೀವಿ ಅಂದ್ರೆ ಎಂತವ್ರಿಗಾದ್ರೂ ಲೋನ್ ಮಾಡ್ಕೊಡೋದು. ಇವಾಗ ಆಗಲ್ಲ. ಖಂಡಿತ ಅವ್ರ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ಖಂಡಿತ ಲೋನ್ ಆಗಲ್ಲ. ನಮ್ಮ ಡಾಕ್ಯುಮೆಂಟ್ ಸರಿ ಇಲ್ಲ ಅಂದ್ರೂ ಲೋನ್ ಕೊಡಲ್ಲ. ಡಾಕ್ಯುಮೆಂಟ್ಸ್ ಅವ್ರಿಗೆ ಲೋನ್ ಆಗ್ಬೇಕಂದ್ರೆ ನಮ್ಮ ಪ್ರಾಪರ್ಟಿ ಕ್ಲಿಯರ್ ಆಗಿರ್ಬೇಕು, ಕಸ್ಟಮರ್ ಪ್ರೊಫೈಲು ಕ್ಲಿಯರ್ ಆಗಿರ್ಬೇಕು. ಇಷ್ಟೆಲ್ಲ ಕ್ಲಿಯರ್ ಆಗಿದ್ರೆ ಮಾತ್ರ ಲೋನ್ ಸಿಗೋದು. ಸೊ ಕಸ್ಟಮರ್ಸ್ಗೆ ಏನಂದ್ರೆ ಭಯ ಪಡುವಂಥದ್ದು ಏನೂ ಇರಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲದೆ ಇರೋ ಕ್ವಶನ್ಸ್ ಕೇಳ್ತಾರೆ. ಅದರಲ್ಲಿ ಕೆಲವು 1940ಗಿಂತ ಹಿಂದೆ ಡಾಕ್ಯುಮೆಂಟ್ಸ್ ಸಿಗಲ್ಲ, ಅಂತವೆಲ್ಲ ಕೇಳಿದ್ರೆ ನಾವು ತಂದು ಕೊಡೋದಕ್ಕಾಗಲ್ಲ. 99% ಮ್ಯಾಕ್ಸಿಮಮ್ ನಾವು ಟ್ರೈ ಮಾಡಿ ಅವ್ರಿಗೆ ಕ್ಲಿಯರ್ ಮಾಡಿಕೊಡ್ಬೋದು. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಹೇಳೋದಿದೆಯಾ? ಅಂದ್ರೆ ನಿಮ್ಮನ್ನು ಭೇಟಿ ಆಗಬೇಕು ಅಂತ ಅನ್ಕೊಳ್ಳೋರಿಗೆ ಅಥವಾ ನಿಮ್ಮ ಕಂಪನಿ ಬಗ್ಗೆ ಅಥವಾ ನಿಮ್ಮ ಲೇಔಟ್ ಬಗ್ಗೆ ಹೇಳೋದಾದ್ರೆ ಕೊನೆಯದಾಗಿ. ಖಂಡಿತ ಇದು DC ಕನ್ವರ್ಷನ್ ಆಗಿರುತ್ತೆ. ಈ ಖಾತಾ ಇರುವಂಥ ಪ್ರಾಪರ್ಟಿ, ಒಳ್ಳೆ ಡಾಕ್ಯುಮೆಂಟ್, ಜನರಲ್ ಪ್ರಾಪರ್ಟಿ. ಇಂಥ ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿರೋದ್ರಿಂದ ನೀವು ಧೈರ್ಯದಿಂದ ಬನ್ನಿ. ನಮ್ಮ ಸಂಸ್ಥೆ 15 ವರ್ಷಗಳಿಂದ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬರ್ತಾ ಇದೀವಿ. ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋವಂಥ ಡಾಕ್ಯುಮೆಂಟ್ಸ್ ತಂದು ಮಾರಾಟ ಮಾಡಲ್ಲ. ಇವತ್ತು ದುಡ್ಡು ಮಾಡಬೇಕನ್ನೋ ಯೋಚನೆಯಲ್ಲಿ ನಾವು ಬಂದಿಲ್ಲ. ಒಂದು ಒಳ್ಳೆ ಪ್ರಾಪರ್ಟಿನ ತಂದು ಒಬ್ಬ ಮಿಡ್ಲ್ ಕ್ಲಾಸ್ ಅವ್ರಿಗೆ ಕನಸು ನೆನಸು ಮಾಡಬೇಕು ಅನ್ನೋದೇ ನಮ್ಮ ಆಸೆ. ಪ್ರತಿಯೊಬ್ಬರು ಬನ್ನಿ. ನೀವು ಅನುಭವ ಬೇಕಾ, ನೀವು ಸೈಟ್ ವಿಸಿಟ್ ಮಾಡಬೇಕು, ಪ್ರಾಪರ್ಟಿ ಅಂದ್ರೆ ಏನಂತ ತಿಳ್ಕೊಬೇಕಾ, ಬನ್ನಿ ಒಂದು ಸೈಟ್ ವಿಸಿಟ್ ಮಾಡಿ. ನಿಮ್ಮ ಸೈಟ್ ಅಂದ್ರೆ ಏನು, ಪ್ರಾಪರ್ಟಿ ಅಂದ್ರೆ ಏನು, ಪ್ರತಿಯೊಂದು ಮಾಹಿತಿ ಕೊಡ್ತಾ ಹೋಗ್ತೀವಿ. ನೀವು ತಗೊಳ್ದೆ ಹೋಗ್ಲಿ, ಒಂದು ಸೈಟ್ ವಿಸಿಟ್ ಮಾಡ್ಕೊಂಡು ಹೋಗಿ. ನಾಳೆ ನೀವು ಸೈಟ್ ತಗೋಬಹುದು. ಎಲ್ಲಾ ತರ ಬಡ್ಜೆಟ್ ಅಲ್ಲೂ ನಾವು ಸೈಟ್ಸ್ ಮಾಡ್ತಾ ಇರ್ತೀವಿ. ಕಡಿಮೆ ಬಡ್ಜೆಟ್ ಇಂದ ಹೈ ಪ್ರೈಸ್ ವರೆಗೂ ಮಾಡ್ಕೊಡ್ತೀವಿ. ಎಂತ ಬಡ್ಜೆಟ್ ಅಲ್ಲಿ ಬೇಕಂದ್ರೂ ನಮ್ಮ ಹತ್ರ ಸೈಟ್ಸ್ ಇರ್ತವೆ. ಖಂಡಿತ ಬನ್ನಿ. ನೀವು ಇನ್ನೂ ಭಯ ಪಡ್ಕೊಂಡು ಸೈಟ್ ತಗೋಬೇಕು ತಗೋಬಾರ್ದ ಅಂತ ಯೋಚನೆ ಮಾಡ್ಕೊಂಡು ಇರಬೇಡಿ. ನಾಳೆ ಪ್ರಾಪರ್ಟಿ ಬೆಲೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಇವತ್ತಿರೋ ಪ್ರಾಪರ್ಟಿ ನಾಳೆ 5 ಲಕ್ಷ ಜಾಸ್ತಿ ಆಗುತ್ತೆ, 10 ಲಕ್ಷ ಜಾಸ್ತಿ ಆಗುತ್ತೆ. ಇವತ್ತೇ ಬಂದು ನಮ್ಮ ಲೇಔಟ್ ವಿಸಿಟ್ ಮಾಡಿ ಒಂದು ಸೈಟ್ ಆದ್ರೂ ಅಥವಾ ಅರ್ಧ ಸೈಟ್ ಆದ್ರೂ ಸ್ವಂತ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಇಷ್ಟೊತ್ತು ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ವೀಕ್ಷಕರೇ, ನೀವು ಕೂಡ ಬೆಂಗಳೂರಿನಲ್ಲಿ ಅದು ನೆಲಮಂಗಲದಲ್ಲಿ ಸೈಟ್ ತಗೋಬೇಕು ಅನ್ನುವಂಥ ಮಹದಾಸೆ ಏನಾದರೂ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ನೀವೇ ಹೋಗಿ ಲೊಕೇಶನ್ ಅನ್ನು ಕೂಡ ನೋಡ್ಕೊಳ್ಬಹುದು. ಸೈಟ್ ಅನ್ನ ಅಲ್ಲೇ ಆನ್ ಸ್ಪಾಟ್ ಬುಕಿಂಗ್ ಕೂಡ ಮಾಡ್ಕೋಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.